ಸಜೀವ ಬಲಿಯಾಗಿ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಎಂದು ಎಂದೆಂದಿಗೂ ನಿನ್ನನ್ನೇ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಯೆಹೋವ ಈರೆ ನೀನೇ ಒದಗಿಸುವ ಕರ್ತನೇ ಯೆಹೋವ ಈರೆ ನೀನೇ ಸೌಖ್ಯದಾಯಕನೇ ಆರಾಧನೆ ನಿಮಗೆ ಆರಾಧನೆ ಎಂದೆಂದೂ ಆರಾಧನೆ ನಿಮಗೆ ಆರಾಧನೆ ಎಂದೆಂದೂ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನ್ನೇ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನ್ನೇ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಯೆಹೋವ ರೂವಾನಿನೇ ನನ್ನೊಳ್ಳೆ ಕುರ್ಬಾನಿನೇ ಯೆಹೋವ ನಿಸ್ಸಿ ನೀನೇ ಜಯವನ್ನು ಕೊಡುವಾತನೇ ಆರಾಧನೆ ನಿಮಗೆ ಆರಾಧನೆ ಎಂದೆಂದೂ ಆರಾಧನೆ ನಿಮಗೆ ಶಿವೆ ಆರಾಧನೆ ಎಂದೆಂದೂ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನ್ನೇ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನ್ನೇ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಯೆಹೋವ ಶಮ್ಮಾ ನೀನೇ ಜೊತೆಯಲ್ಲಿ ಇರುವವ ಓ
ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಕರ್ತನ ನಾವು ಒಪ್ಪಿಸಿಕೊಡುತ್ತೇವೆ ಅಪ್ಪ ಯೇಸುವೇ. ಕರ್ತನೇ, ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಕರ್ತನೇ ಮೂರನೇ ದಿನವಾಗಿ ಕರ್ತನೇ ನಿನ್ನ ಸ್ವಾಮಿ ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ದೇವರೇ ಕರ್ತನೇ ಸ್ತೋತ್ರವಾಗಲಿ. 7 ದಿನದ ಈ ಉಪವಾಸ ಪ್ರಾರ್ಥನೆಯ ಕರ್ತನೇ ಅಪ್ಪ ಕರ್ತನೇ ಮೂರನೇ ದಿನದಲ್ಲಿ ಕರ್ತನ ಹೆಜ್ಜೆ ಇಡುವಂತೆ ಕರ್ತನೇ ಈ ದಿನವೆಲ್ಲ ಕರ್ತನವನ್ನು ನಡೆಸಿ ಕರ್ತನೇ ಸಾಯಂಕಾಲ ವೇಳೆಯಲ್ಲಿ ಕರ್ತನೇ ಸಭೆಯಾಗಿ ನಾವು ನಿಮ್ಮ ಸಮ್ಮುಖದಲ್ಲಿ ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ಕರ್ತನೇ ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವೆ ಅಪ್ಪ ಯೇಸುವೇ. ಇದರಲ್ಲಿ ಸ್ವಾಮಿ ಸಭೆಯಾಗಿ ನಾವು ಕಳೆಯುವ ಈ ಸಮಯ ನಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ತಂದುಕೊಡಲಿ ಸ್ವಾಮಿ. ದೇವರೇ ಕರ್ತನೇ, ನಿನ್ನನ್ನು ಸ್ತುತಿಸುವಾಗ ನಿನ್ನನ್ನು ಕೊಂಡಾಡುವಾಗ ನಾಮವನ್ನು ಘನಪಡಿಸುವಾಗ ಕರ್ತನೇ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ನಮ್ಮೊಂದಿಗೆ ಇದ್ದು ಕರ್ತನೇ ನಮ್ಮನ್ನು ನಡೆಸು. ಬಂದಂತ ಎಲ್ಲರಿಗಾಗಿ ನನ್ನ ಸ್ತೋತ್ರ ಮಾಡ್ತೇನೆ ಅಪ್ಪ ಯೇಸುವೇ. ಕರ್ತನೇ ಸ್ತೋತ್ರವಾಗಿ ನಾವು ಒಟ್ಟಾಗಿ ಸೇರಿ ಈ ಕರ್ತನೇ ದಿನದಲ್ಲಿ ಸ್ವಾಮಿ ನಿನ್ನ ನಾಮವನ್ನೇ ಘನಪಡಿಸಿ ನಿನ್ನನ್ನು ಕೊಂಡಾಡುವಂತೆ ನೀನು ತಾನೇ ಸಹಾಯ ಮಾಡು ಸ್ವಾಮಿ. ದೇವರೇ ನಮ್ಮ ಮಧ್ಯದಲ್ಲಿ ನೀನು ಚಲಿಸು. ದೇವರೇ ನಿನ್ನ ಆಳ್ವಿಕೆ ನಡೆಸು. ದೇವರೇ ನಿನ್ನ ಕರ್ತನೆ ಮಹಿಮೆಯ ಕರ್ತನೆ ಆಲೋಚನೆಗಳು ಪ್ರಕಟವಾಗಲಿ. ದೇವರೇ ಮೂರನೇ ದಿನಕ್ಕೆ ಸ್ವಾಮಿ ಕರ್ತನೆ ನಮಗೆ ಬೇಕಾದಂತ ಎಲ್ಲ ವಿಧವಾಗಿರುವಂತ ನಿನ್ನ ಆಲೋಚನೆಗಳನ್ನು ತುಂಬಿಸಿ ನಡೆಸುವುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವರೇ ಕರ್ತನೆ ಸ್ತೋತ್ರವಾಗಲಿ. ಬಲವಾಗಿ ನಿನ್ನ ಆತ್ಮ ಸಾನ್ನಿಧ್ಯದಿಂದ ನಾವು ಪ್ರಾರ್ಥಿಸುವಂತೆ ನೀನು ತಾನೇ ಕೃಪೆ ನೀಡುವ ಹಾಗೆ ನಾನು ಪ್ರಾರ್ಥಿಸುತ್ತೇನೆ ಅಪ್ಪ ಯೇಸುವೇ. ದೇವರೇ ಕರ್ತನೆ ನಿನ್ನ ಉದ್ದೇಶ ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಲಿ. ದೇವರೇ ನೀನು ನಡೆಸು, ಬಲಪಡಿಸಿ ಕರ್ತನೆ ಎಲ್ಲವನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡದೆ ನಿನ್ನ ಪ್ರೀತಿಯ ತಂದೆಗೆ ಆಮೆನ್ ಆಮೆನ್ ಆಮೆನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ದೇವರ ಸಮ್ಮುಖದಲ್ಲಿ ಎಲ್ಲರಿಂದ ನಿಂತು ಕರ್ತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರಿನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದನೆಂಬುದಾಗಿ ಹಾಡನಾಡಿ ನಾವು ಕರ್ತನ ನಾಮವನ್ನು ಪಡಿಸಿ ದೇವರಿನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವರಿನ ನಾಮ ದೊಡ್ಡದು, ನಿನ್ನ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವರು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವರು. ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ
ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕರೆಂದು ಈ ನಾಮ ತಿಳಿಸುವರು. ಪಾಪಿಗೆ ನೀ ರಕ್ಷಕರೆಂದು ಈ ನಾಮ ತಿಳಿಸುವರು. ದೇವರಿಂದ
ಭೂಮಿಯಲು ನಿನಗೆ ಸಮಾನ ಯಾರು. ಹಾಲೆಲೂಯಾ. ಆಕಾಶದಲ್ಲೂ ಈ ಭೂಮಿಯಲು ನಿನಗೆ ಸಮಾನ ಯಾರು. 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 ಹಾಲೆಲೂಯಾ. ಆಕಾಶದಲ್ಲೂ ಈ ಭೂಮಿಯಲು ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲು ನಿನಗೆ ಹಾಲೆಲೂಯಾ. ಆಕಾಶದಲ್ಲೂ ಈ ಭೂಮಿಯಲು ನಿನಗೆ ಸಮಾನ ಯಾರು. ಹಾಲೆಲೂಯಾ. 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 ಅಪ್ಪ, ನಿನಗೆ ಸಮಾನನಾದ ದೇವರು ಯಾರು ಇಲ್ಲ ಕರ್ತನೆ. ಅಪ್ಪ, ನಮಗಾಗಿ ಕಾರ್ಯ ಮಾಡುವ ದೇವರು ನೀನಪ್ಪ. ಹಾಲೆಲೂಯಾ. 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 ಯೇಸುವೇ, ನಿಬರಬರ ಗಗನೇರಿ ಆನನ ಸದರೇ ದರದರ ಬೌಣನಿ ಬರಾದರ ಗಗನೆ ಆತ್ಮನಾದನ ಗುಡರ ಮೌಷಧರ ಗಗನೆ. ಹಾಲೆಲೂಯಾ. 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 ಯೇಸುವೇ, ನಿನಗೆ ಸ್ತೋತ್ರ, ಸ್ತೋತ್ರ, ನಿನಗೆ ಮಹಿಮೆ ಅಪ್ಪ, ನಿನಗೆ ಆರಾಧನೆ ಅಪ್ಪ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ. 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 ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. 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 ಉಡರ ಬರ 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 ಗಗನೆ. ಹಾಲೆಲೂಯಾ. 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 ತಂದೆಯಾದ ದೇವರೇ, ಬಮನ ಗಗನ ನುಡರ ಬರ ಬರ ಗಶದರ ಗಗನೆ ರಿಯಾನ. ಹಾಲೆಲೂಯಾ. 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 ಓರಿ ಬಾಬಾ ಬರ ಗದನ ಸದರೇನ ಓರಿ ಆದನ ಸದರೇನ ಬೌಡನಿ ಬರಾದರ ಗಗನೆ. ಹಾಲೆಲೂಯಾ. ಯೇಸುವೇ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ. ಕರ್ತನೇ, ನಮ್ಮ ಮೇಲೆ ಕರ್ತನೆ ದಯ ತೋರಿಸುವ ದೇವರೇ, ನಿನಗೆ ಸ್ತೋತ್ರ. ನಮ್ಮನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ ನಮ್ಮನ್ನ ನಡೆಸುವ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಒಳ್ಳೆ ಸಮಯದು ಯೇಸುವೇ, ನಿನ್ಬಾಳಿ ಬಂದೆವು. ನಿನ್ನ ನಾಮ ಗಳಾದ
ಬೆಳಕನ್ನು ಕಾಣ ನಿನ್ನ ಕೃಪೆಯ ಶಬ್ದವ ಕೇಳ ದಯ ಮಾಡು ಕರುಣಾಳು ದೇವಾ ನಿನ್ನ ಕ್ರೂಜೆ ಕಂಬವ ನೋಡ ನಿನ್ನ ದಿವ್ಯ ಬೆಳಕನ್ನು ಕಾಣ ನಿನ್ನ ಕೃಪೆಯ ಶಬ್ದವ ಕೇಳ ದಯ ಮಾಡು ಕರುಣಾಳು ದೇವಾ ನಮ್ಮ ಮೇಲೆ ದಯ ಇಡು ಸ್ವಾಮಿ ನಿನ್ನ ಕರುಣೆಯನ್ನು ತೋರಿಸು ನಮ್ಮ ಮೇಲೆ ದಯ ಇಡು ಸ್ವಾಮಿ ನಿನ್ನ ಕರುಣೆಯನ್ನು ತೋರಿಸು ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಿನ್ನನ್ನೇ ರಕ್ಷಕನಾಗಿ ಪ್ರೇರಿಸು ನಿನಗೆ ಸ್ತೋತ್ರಪ್ಪ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಈ ದಿನದಲ್ಲಿ ಕರ್ತನೇ ಅಪ್ಪ ನಿನ್ನನ್ನು ಸ್ತುತಿಸಲು ನಿನ್ನನ್ನು ಕೊಂಡಾಡಲು ನೀನು ಮಾಡುತ್ತಿರುವ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರಪ್ಪ ಯೇಸುವೇ ನಿನ್ನ ದಯೆಯುಳ್ಳ ದೇವರು ಕರುಣಿಸುವ ದೇವರು ನಮ್ಮ ಮೇಲೆ ಕರ್ತನೇ ಅಪ್ಪ ರಕ್ಷಕನಾಗಿ ನಮ್ಮನ್ನು ಕಾಯುವ ದೇವರು ನಮ್ಮನ್ನು ನಡೆಸುವ ದೇವರು ಅಪ್ಪ ನಮ್ಮನ್ನು ಬಲಪಡಿಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರಪ್ಪ ಯೇಸುವೇ ನಿನ್ನ ಕೃಪೆಗಳಿಂದ ನಮ್ಮನ್ನು ತುಂಬಿಸಪ್ಪ ನಿನ್ನ ಮಹಿಮೆಯಿಂದ ನಮ್ಮನ್ನು ನಡೆಸಪ್ಪ ದೇವರಾತ್ಮನೇ ನಿನ್ನ ಎಲ್ಲ ಉದ್ದೇಶಗಳಿಗಾಗಿ ಸ್ತೋತ್ರ ಆಲೋಚನೆಗಳಿಗಾಗಿ ಸ್ತೋತ್ರಪ್ಪ ನಿನ್ನ ನಾಮವನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ ಹಾಲೆಲೂಯ ಹಾಲೆಲೂಯ ಯೇಸುವಿನ ನಾಮದಲ್ಲಿ ಹಾಲೆಲೂಯ ಆಮೆನ್ ಆಮೆನ್ ಕರ್ತನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುವಾಗಲೇ ನಾವು ಪ್ರಾರ್ಥನೆಗಾಗಿ ಆಮೇಲೆ ನಮ್ಮನ್ನು ನಾವು ಆತ್ಮ ಕರಗಳಲ್ಲಿ ಸಮರ್ಪಿಸಿಕೊಳ್ಳೋಣ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ದೇವರು ನಮಗಾಗಿ ಮಹಿಮೆಯಾದ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಈ ದಿನಗಳಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ ಮುಖ್ಯವಾಗಿ ಆಮೇಲೆ ಆಮೇಲೆ ನಾವು ಪ್ರಾರ್ಥಿಸಬೇಕಾದದ್ದು ಆಮೇಲೆ ನಮ್ಮ ಆಮೇಲೆ ಆಮೇಲೆ ದಿನಗಳಲ್ಲಿ ದೇವರು ಸದಾಗಿರುವಂತ ಆಮೇಲೆ ಆಲಯವನ್ನು ದೇವರು ನಮಗಾಗಿ ಒದಗಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲ ದಿನಗಳು ಆಮೇಲೆ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲೂ ನಾವು ಈಗ ಕೂಡಿ ಬರುವಾಗಲೂ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ಆಮೇಲೆ ಏನು ಮಾಡದೆ ನಮ್ಮ ಕೈಯಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ನಾವು ಪ್ರಾರ್ಥಿಸಬೇಕಾದ ದೇವರೇ ನಿನ್ನ ಚಿತ್ತ ನಿನ್ನ ಉದ್ದೇಶ ಎಲ್ಲ ಬಾಗಿಲುಗಳು ಅದಕ್ಕಾಗಿ ತೆರೆಯಲ್ಪಡಲಿ ಯಾಕಂದ್ರೆ ದೇವರ ವಚನ ಹೇಳ್ತದೆ ದೇವರಿಗೆ ಸಲ್ಲಬೇಕಾದಂತ ಗೌರವವನ್ನು ದೇವರು ಮನುಷ್ಯನಿಗೆ ಸಲ್ಲಗೊಳಿಸಲ್ಲ ಅಂದ್ರೆ ಆಮೇಲೆ ಎಂದಿಗೂ ಆ ಎಲ್ಲಾ ವಿಷಯಗಳಲ್ಲಿ ಗೌರವ ಮಾನ ಮಹಿಮೆ ಎಲ್ಲ ದೇವರಿಗೆ ಹೋಗಬೇಕಾಗ್ತದೆ ಆಮೇಲೆ ಒಂದು ವೇಳೆ ಅಲ್ಲಿ ಎಲ್ಲಾದ್ರೂ ಆ ಗೌರವ ಏನಾದ್ರೂ ಮನುಷ್ಯನಿಗೆ ಹೋಗುದಾದ್ರೆ ಅಲ್ಲಿರುವಂತ ಎಲ್ಲ ಮಾರ್ಗಗಳು ಅದು ಕ್ಲೋಸ್ ಆಗ್ತದೆ ಅದರಿಂದ ನಾವು ಪ್ರಾರ್ಥಿಸಬೇಕಾದದ್ದು ಈ ಸಭೆಯಲ್ಲಿ ಜನರ ಜೀವಿತದಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಯಾವುದೇ ಅನುಭವಗಳು ನಡೆಯುತ್ತಿದ್ರು ಪ್ರತಿಯೊಂದು ಗೌರವವು ಮಾನವ ಪ್ರಭಾವವು ಅದು ದೇವರಿಗೆ ಸಲ್ಲಬೇಕಾಗಿದೆ ಹಲ್ಲೆಲೂಯ ದೇವರ ವಚನ ಹೇಳ್ತದೆ ಆಮೇಲೆ ದೇವರ ಸಮ್ಮುಖದಲ್ಲಿ ಆಮೇಲೆ ದೇವರ ವಚನ ಹೇಳ್ತದೆ ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಬಾರದು ಎಂಬುದಾಗಿ
ಅಂದ್ರೆ ನಾವು ಮಾಡುವ ಸಕಲ ಸಂಗತಿಗಳು ಕರ್ತನು ಬಲ್ಲವನಾಗಿದ್ದಾನೆ. ಕರ್ತನು ಬಲ್ಲವನಾಗಿದ್ದಾನೆ. ಕರ್ತನ ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ಒಂದನ್ನ ನಂಬಬೇಕು, ನನ್ನ ದೇವರು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಆಮೇಲೆ ನಮ್ಮ ಮೇಲಾಗಿರುವಂತ ಕೆಲವು ಅನುಭವಗಳು ಅದು ದೇವರಿಂದಲೇ ಆಗಿರಬೇಕಾಗಿರುವಂತ ದಾಹ ನಮ್ಮದಾಗಿರಬೇಕು. ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸಭೆಯಾಗಿ. ಆಮೇಲೆ ಕೆಲವು ಬಿಡುಗಡೆಗಳನ್ನು ಆಮೇಲೆ ಈ ದಿನಗಳಲ್ಲಿ ನಾವು ಅನುಭವಿಸಲಿಕ್ಕೋಸ್ಕರವಾಗಿ ಈ 7 ದಿನದ ಉಪವಾಸ ಪ್ರಾರ್ಥನೆ 3ನೇ ದಿನದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ಎಂದಿಗೂ ಆಮೇಲೆ ಈ ಪ್ರಾರ್ಥನೆಗಳು ಆಮೇಲೆ ವ್ಯರ್ಥವಾಗಿ ಹೋಗದೆ, ಆಮೇಲೆ ಯಾರೆಲ್ಲ ಉಪವಾಸದಲ್ಲಿ ಆಮೇಲೆ ಆಗಿರುವಂತ ಮಟ್ಟಿಗೆ ಆಮೇಲೆ ಉಪವಾಸದಲ್ಲಿ ಪ್ರಾರ್ಥನೆಗಳಲ್ಲಾಗಿದ್ದಾರಲ್ಲ, ಅವರ ಜೀವಿತಗಳಲ್ಲೆಲ್ಲ ದೇವರ ಕಾರ್ಯ ಮಾಡಲಿಕ್ಕೆ ಅದರಿಂದ ನಿರಂತರವಾಗಿ ಆಮೇಲೆ ಈ ಪ್ರಾರ್ಥನೆಗಳಿಗೆ ಬರುತ್ತಿರುವಂತಹ ಜೀವಿತಗಳಲ್ಲಿ ಸಮೇತ ದೇವರ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರವಾಗಿ ಈ ಉಪವಾಸ ಪ್ರಾರ್ಥನೆ ಮುಗಿದ್ರೊಳಗಾಗಿ ಒಂದು ದೊಡ್ಡದಾಗಿರುವಂತ ಕೊಯ್ಯುವಿಕೆಯನ್ನು ನಾವು ಅನುಭವಿಸಲಿಕ್ಕೆ, ಅನೇಕ ಆತ್ಮ ಸಂಖ್ಯೆಯಲ್ಲಿರುವಂತ ಆ ಬಿಡುಗಡೆಗಳನ್ನು ನಾವು ಅನುಭವಿಸಲಿಕ್ಕೆ, ಎಲ್ಲ ಏರಿಯಾಗಳಲ್ಲಿಯೂ ಸಮೇತ ದೇವರು ನೇಮಕ ಮಾಡಿಟ್ಟಿರುವಂತ ಅನುಭವಗಳನ್ನು ಅನುಭವಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಬಾಯಿಗಳನ್ನು ತೆರೆದು ನಾವು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಿಷಯಗಳಿಗಾಗಿ ಒಪ್ಪಿಸಿಕೊಡೋಣ. ಕರ್ತನೆ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ ದೇವರೇ. ಕರ್ತನೆ, ಹೇಳಲ್ಪಟ್ಟಂತ ಎಲ್ಲ ವಿಷಯಗಳನ್ನು ಹಸ್ಸಲು ಒಪ್ಪಿಸಿಕೊಡುತ್ತೇನೆ. ಪರಿಶುದ್ಧಾತ್ಮನೆ, ಕರ್ತನೆ, ನಾವು ಆಮೇಲೆ ಹೊಸದಾಗಿರುವಂತ ಆಲೇಖಾಗಿ ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಕರ್ತನೆ, ನೀನು ನಿನ್ನ ನೇಮಕದ ಮೇರೆಗೆ, ನಿನ್ನ ಉದ್ದೇಶದ ಮೇರೆಗೆ ಅದು ನಮಗೆ ಒದಗಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಈಗಿನಿಂದಲೇ ನಾವು ಅದಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ. ಕರ್ತನೆ, ನೀನು ಎಲ್ಲವನ್ನು ಉತ್ತಮವಾಗಿ ಒಳ್ಳೆ ರೀತಿಯನ್ನು ನೀನು ಮಾಡುವ ದೇವರು ನೀನು ಆಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಸಭೆಯಾಗಿ ನಿನ್ನ ಸಮ್ಮುಖದಲ್ಲಿ ನಿನ್ನಲ್ಲಿ ಕರ್ತನೆ ನಾವು ಮೊರೆ ಇಡುತ್ತೇವಪ್ಪ, ನಿನ್ನಲ್ಲಿ ನಾವು ಕೂಗ್ತೇವಪ್ಪ, ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಬಲವಾಗಿರುವಂತ ಕಾರ್ಯಗಳನ್ನು ಮಾಡುವ ದೇವರು ನೀನು ಆಗಿದ್ದೀರಿ ಕರ್ತನೆ. ಇದರಿಂದಲೇ ಸ್ವಾಮಿ ನೀನು ಕರ್ತನೆ ಸ್ವಾಮಿ ಅದ್ಭುತವಾದ ಕಾರ್ಯಗಳನ್ನು ಮಾಡು. ಈ ಕರ್ತನೆ, ನಾವು ಆಗಿರುವಂತ ಈ ಉಪವಾಸ ಪ್ರಾರ್ಥನೆ ಎಂದಿಗೂ ಅದು ವ್ಯರ್ಥವಾಗಿ ಹೋಗಬಾರ್ದಪ್ಪ ದೇವರೇ. ಕರ್ತನೆ, ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿಯೂ ದೇವರೇ ನಿನ್ನ ಸಮ್ಮುಖದಲ್ಲಿ ಸಭೆಯಾಗಿ ನಾವು ಆಗಿರುವಾಗ ಕರ್ತನೆ, ಕೆಲವು ಮಹಿಮೆಯಾದ ಆಮೇನ್ ಬದಲಾವಣೆಗಳನ್ನು, ವ್ಯತ್ಯಾಸಗಳನ್ನು, ಆತ್ಮಿಕವಾದ ಕೆಲವು ಕರ್ತನೆ ಆಮೇನ ಜೀವಿತಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕಾಣುವಂತೆ ನೀನ್ ತಾನೇ ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಯೇಸುವೇ. ಮುಖ್ಯವಾಗಿ ದಿನಗಳಲ್ಲಿ ಆಮೇನ್ ಪ್ರಾರ್ಥನೆಗಳಲ್ಲಿಯೂ ಉಪವಾಸದಲ್ಲಿಯೂ ಆಗಿರುವಂತ ಸಭೆಯ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಅವರು ಯಾವ ರೀತಿಯಲ್ಲಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರೋ ಆ ವಿಷಯಗಳ ಮೇಲೆಲ್ಲ ನಿನ್ನ ಬಿಡುಗಡೆ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಮಹಿಮೆಯಾದ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದು ಆತ್ಮಿಕವಾದ ಬಿಡುಗಡೆಗಳನ್ನು ಅವರು ಅನುಭವಿಸಲಿಕ್ಕೆ ಸಹಾಯ ಮಾಡಪ್ಪ. ಈ ಪ್ರಾರ್ಥನೆಗಳು ದೇವರೇ ಅವರ ಜೀವಿತದಲ್ಲಿ ಆಮೇಲೆ ನಿನ್ನ ಉದ್ದೇಶದ ಎಲ್ಲಾ ಬಾಗಿಲುಗಳನ್ನು ತೆರೆಯುವಂತದಾಗಿ ಮಾರ್ಪಡಲಿ ಸ್ವಾಮಿ. ನಿನ್ನ ಚಿತ್ತ, ನಿನ್ನ ಉದ್ದೇಶ ಅದು ನೆರವೇರಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ದೇವರೇ. ದೇವರೇ ಕರ್ತನೆ, ನಿನ್ನ ನಾಮದಲ್ಲಿ ದೇವರೇ ಕರ್ತನೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಅನೇಕ ಆತ್ಮ ರಕ್ಷಣೆಗೆ ಕಾರಣವಾಗಲಿ ಅಪ್ಪ. ಅನೇಕ ಕರ್ತನೆ ಸ್ವಾಮಿ ಜನರು ಅಪ್ಪ ಅಂಧಕಾರದಲ್ಲಿ ಆಮೇಲೆ ಇರುವಂತ ಪಾಪದ ಅಂಧಕಾರದಲ್ಲಿ ಆಗಿರುವಂತ ಜೀವಿತಗಳಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಬೆಳಕಲ್ಲಿ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಪರಿಶುದ್ಧಾತ್ಮನೇ ಕರ್ತನೆ ಸ್ತೋತ್ರವಾಗಲಿ. ನೀನು ಕಾರ್ಯವನ್ನು ಮಾಡುವ ದೇವರು ನೀನು ಆಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ಸ್ವಾಮಿ ನಾನು ಪ್ರಾರ್ಥಿಸ್ತೇನೆ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡು, ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡಪ್ಪ ದೇವರೇ. ಕರ್ತನೆ ಸ್ತೋತ್ರವಾಗಲಿ. ನೀನ್ ತಾನೇ ಕರ್ತನೆ ಸ್ವಾಮಿ ಏರಿಯಾಗಳಲ್ಲಿ ನೀವು ಚಾಲಿಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಪರಾಕ್ರಮವಾದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಅದ್ಭುತ ಪ್ರಕಟವಾಗಲಿ, ನಿನ್ನ ಮಹಿಮೆ ಪ್ರಕಟವಾಗಲಿ ದೇವರೇ. ಕರ್ತನೆ ಎಲ್ಲಾ ವಿಷಯಗಳಲ್ಲಿ ದೇವರೇ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ನಾನು ಪ್ರಾರ್ಥಿಸ್ತೇವಪ್ಪ ಯೇಸುವೇ. ಸಭೆಯಲ್ಲಿ ಕರ್ತನೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಅಪ್ಪ ದೇವರೇ ಕರ್ತನೆ ಎಲ್ಲ ಕುಟುಂಬಗಳಲ್ಲಿಯೂ, ಎಲ್ಲ ಹ್ಯಾಂಗಲಲ್ಲಿಯೂ, ಮಕ್ಕಳ ಜೀವಿತದಲ್ಲಿಯೂ, ಯವನಸ್ಥರ ಜೀವಿತದಲ್ಲಿಯೂ ದೇವರೇ ಕರ್ತನೆ ಕೆಲವು ಬಿಡುಗಡೆಗಳನ್ನು ತಂದು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ದೇವರೇ. ನೀನು ಕಾರ್ಯ ಮಾಡು, ನೀನು ಮುಟ್ಟು ಸ್ವಾಮಿ. ಈ ದಿನಗಳಲ್ಲಿ ಕೆಲವ ಕರ್ತನೆ ಜೀವಿತಗಳಲ್ಲಿ ಆಮೇಲೆ ಅವರ ಕಣ್ಣುಗಳು ತೆರೆಯಲ್ಪಡಲಿ. ನಿನ್ನ ವಚನದ ಪ್ರಕಟಣೆಗಳನ್ನು ಅವರು ಅನುಭವಿಸ
ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ವಚನದ ಸತ್ಯತೆಯನ್ನು ಅವರು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಇಲ್ಲಿ ಸಾರಲ್ಪಡುವಂತ, ಪ್ರಸಂಗಿಸಲ್ಪಡುವಂತ, ಉಪದೇಶಿಸಲ್ಪಡುವಂತ ನಿನ್ನ ಸತ್ಯ ವಚನದ ಆಲೋಚನೆಗಳನ್ನು ಎಲ್ಲಾರು ಕರ್ತನೆ ಗ್ರಹಿಸಿಕೊಳ್ಳಿಕ್ಕೆ ನೀನು ಕೃಪೆ ನೀಡಿ ಎಂಬುದಾಗಿ ನನ್ನ ಪ್ರಾರ್ಥಿಸ್ತೇನಪ್ಪ. ನೀನು ಕಾರ್ಯ ಮಾಡು ಸ್ವಾಮಿ, ನೀನು ಕಾರ್ಯ ಮಾಡಪ್ಪ ಯೇಸುವೇ. ನಿನ್ನ ವಚನದ ಸತ್ಯತೆಯಲ್ಲಿ ದೇವರೇ ಕರ್ತನೆ ಸ್ವಾಮಿ, ನಿನ್ನ ವಚನದ ಅನುಭವದಲ್ಲಿ ನಾವೆಲ್ಲರೂ ಬೆಳೆದು ಬರುವಂತೆ ನಿಂತಾನೆ ಕೃಪೆ ನೀಡು ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಪ್ಪ, ನಮ್ಮ ಕೂಗನ್ನು ಲಾಲಿಸು ಸ್ವಾಮಿ, ನಮ್ಮ ಮೊರೆಯನ್ನು ನೀನು ಲಾಲಿಸು ಸ್ವಾಮಿ. ನಮಗಾಗಿ ಮಹಿಮೆಯಾದ ಕಾರ್ಯಗಳನ್ನು ನೀವು ಮಾಡುವ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ಹಾಲೆಲೂಯ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯಾರಾದರೂ ಒಬ್ಬರು ಇವೆಲ್ಲ ವಿಷಯಗಳಿಗಾಗಿ ಗಟ್ಟಿಯಾಗಿ ಪ್ರಾರ್ಥಿಸಿರಿ. ಹಾಲೆಲೂಯ. Hallelujah. Oh, Jesus. Oh, Tane, stotra, stotra. Hallelujah. Oh, yes. ದೇವರಾತ್ಮನೇ, Hallelujah. Ura bara 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 gatne. Oh Yeshuve. Oh Raja Virajne. Oh Sharara bara 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 gatne riyan zadre. Hallelujah, Yeshua. Hudara bara 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 gatneri anana zadare. Hallelujah, oh Jesus. Abane dana 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 gajudara baushadara gatne. Oh. Jesus, hallelujah, 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 hallelujah. Hudara bara 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 gatne riyanana zadare dana shudara gatne. Oh ದೇವರಾತ್ಮನೇ ನಿನಗೆ ಸ್ತೋತ್ರ 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 ಸ್ತೋತ್ರ. Hallelujah, 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 hallelujah. Aduna dana dana gajudara baushadara gatne. Yeshuve. Abane dana 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 gajudara baushadara gatne. Oh aradhane aradhane aradhane. Oh Yeshuvina namadam. Yes Lord. ಪರಿಶುದ್ಧಾತ್ಮನೇ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಆಮೆನ್ ಆಮೆನ್. ಕರ್ತನ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಆಮೇಲೆ ಈ 7 ದಿನಗಳು ಪ್ರಾರ್ಥನೆಗಳು ನಡೀತಿದೆ. ಆಮೇಲೆ ಸಭೆಯಲ್ಲಿ ಅನೇಕರು ಆಮೇಲೆ ಈ ಪ್ರಾರ್ಥನೆಗಳಿಗೆ ಬರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗಲು ಆಮೇಲೆ ಕೆಲವು ಸಮಯಗಳ ಅನೇಕ ತಡೆಗಳಿರಬಹುದು. ಆದರೆ ದೇವರು ತಾನೇ ದೇವರು ಉದ್ದೇಶಿಸುವಂಥ ಜನರನ್ನು ಈ ಪ್ರಾರ್ಥನೆಗಾಗಿ ಕರತರಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾವು ಪ್ರಾರ್ಥಿಸುವ ಖಂಡಿತವಾಗಲು ದೇವರಲ್ಲಿ ಕಾರ್ಯ ಮಾಡ್ತಾರೆ. ನಾವು ನಂಬಿ ಪ್ರಾರ್ಥಿಸೋಣ. ಈ 7 ದಿನಗಳು ನಡೆಯುವ ಈ ಪ್ರಾರ್ಥನೆಗಳಲ್ಲಿ ಅನೇಕರು ಪಾಲುಗಾರರಾಗಲಿಕ್ಕೆ, ಅನೇಕರು ಸೇರಿ ಬರಲಿಕ್ಕೆ
ಆಮೇಲೆ ಈ ದಿನಗಳಲ್ಲಿರುವಂತ ಆಮೇಲೆ ಆತ್ಮಿಕವಾದ ಬಿಡುಗಡೆಗಳನ್ನು ಅವರು ಅನುಭವಿಸ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಯಾರೆಲ್ಲ ಬಂದಿಲ್ವೋ, ಇಲ್ಲಿ ತನಕ ಯಾರೆಲ್ಲ ಬಂದಿಲ್ವೋ ಅವರೆಲ್ಲರೂ ಪ್ರಾರ್ಥನೆಗಳಿಗೆ ಸೇರಿ ಬರುವಂತೆ, ಆಮೇಲೆ ಸಮಯವನ್ನು ಬೇರ್ಪಡಿಸಿ ದೇವರ ಸಮ್ಮುಖದಲ್ಲಿ ಆಗಿರುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗಲು ಆಮೇಲೆ ಎಲ್ಲರೂ ಸೇರಿ ಈ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನಾಮದಲ್ಲಿ ಕರ್ತನ ನಾವು ಹತ್ತಿರ ಬರುತ್ತೇವೆ ಸ್ವಾಮಿ. ಯೇಸುವೆ, ನಿನ್ನಾಮದಲ್ಲಿ ಕರ್ತನ ಸಭೆಯಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆಗಳಿಗೆ ಬಾರದಿರುವಂತ ಜೀವಿತಗಳಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಅವರೆಲ್ಲರೂ ಕರ್ತನೆ ಸೇರಿ ಬರುವಂತೆ ನೀಂತಾನೆ ಸಹಾಯ ಮಾಡು. ಎಲ್ಲ ತಡೆಗಳನ್ನು ನೀಂತಾನೆ ನೀಗಿಸು ಸ್ವಾಮಿ. ಈ ಪ್ರಾರ್ಥನೆಗಳಲ್ಲಿ ಪಾಲ್ಗಾರರಾಗಿ ನಿನ್ನ ಬಿಡುಗಡೆಗಳನ್ನು ಕರ್ತನೆ ಅವರು ಅನುಭವಿಸಲಿಕ್ಕೆ ನೀನ್ ತಾನೇ ಸಹಾಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನ್ ಕಾರ್ಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಅತಿಶಯವಾದ ಕರ್ತನೆ ಬಿಡುಗಡೆಗಳನ್ನು ಅವರ ಜೀವಿತದಲ್ಲಿ ಉಂಟು ಮಾಡು ಕರ್ತನೆ. ಈ ಪ್ರಾರ್ಥನೆಗಳಿಗೆ ಅಟೆಂಡ್ ಆಗ್ಲಿಕ್ಕೆ ಬೇಕಾದಂತ ಭಾರವನ್ನು ನೀನು ಉಂಟು ಮಾಡು ಸ್ವಾಮಿ. ಆತ್ಮಿಕವಾದ ಆಮೇನ್ ಜೀವಿತಕ್ಕೆ ಆ ಬೆಳವಣಿಗೆ ಬೇಕಾಗಿರುವಂತ ಅನುಭವಗಳನ್ನು ಅವರ ಜೀವಿತದಲ್ಲಿ ಅನುಭವಿಸುವಂತ ಒಂದು ಕರ್ತನೆ ಅನುಭವವಾಗಿದೆ. ಆದ ಕಾರಣ ಕರ್ತನೆ ನಾವು ಮೊರೆಯಿಡುತ್ತೇವೆ, ನಾವು ಪ್ರಾರ್ಥಿಸ್ತೇವೆ. ಸಭೆಯಾಗಿ ದೇವರೇ ಕರ್ತನೆ, ನೀನು ಉದ್ದೇಶಿಸುವಂತ ಜನರು ನಿನ್ನ ಸಮ್ಮುಖದಲ್ಲಿ ಸೇರಿ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದರ ಬಾಗಿಲುಗಳನ್ನು ನೀನು ತೆರೆಯಪ್ಪ ದೇವರೇ. ಹೃದಯಗಳನ್ನು ನೀನು ಪ್ರೇರೇಪಿಸು. ಅವರ ಹೃದಯಗಳಲ್ಲಿ ಕರ್ತನೆ ನಿನ್ನ ಆತ್ಮನ ಭಾರ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಈ ಪ್ರಾರ್ಥನೆಗಳನ್ನು ಯಾರು ತಪ್ಪಿಸದೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಅವರೆಲ್ಲರೂ ಸೇರಿ ಬರುವಂತೆ ನೀನ್ ತಾನೇ ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಹಸ್ತಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇನೆ. ನೀನು ಕಾರ್ಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಿಷಯಗಳಿಗಾಗಿ ಯಾರಾದರೂ ಒಬ್ಬರು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಓ ರಾಜಾದಿರಾಜನೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಅಪ್ಪ ದೇವರಾತ್ಮನೇ ನಿನಗೆ ಸ್ತೋತ್ರ. ಓ ಜೀಸಸ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜುಡರ ಬರ ಬರ ಬರಗತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಜುಡರ ಬರ ಬರ ಬರಗತನೆ ರಿಯಾನ ಬರಗತನೆ ರಿಯಾನ ಸಂದರೆ ನನದರಗತನೆ. Hallelujah, 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 hallelujah. Praise the Lord, hallelujah. Oh, Yeshua. Hallelujah, ದೇವರೇ ನಿನಗೆ ಸ್ತೋತ್ರ, 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 ಸ್ತೋತ್ರ. Hallelujah. ಯೇಸುವಿನ ನಾಮ ಬನೇದನದರಗ ಜುಡರ ಭವಿಷ್ಯದರಗತನೆ. Praise the Lord, hallelujah, 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 hallelujah. Praise the Lord. ಆಮೆನ್, ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇಲೆ ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕೂತು ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಬಂದಿರುವಂತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇಲೆ ಈ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಆಗಿರುವಾಗ ಆಮೇನ್ ಕರ್ತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆಮೇನ್ ಈ ಉಪವಾಸ ಪ್ರಾರ್ಥನೆ ಎಂಬುದಾಗಿ ಇರುವಂಥ ಒಂದು ಅನುಭವನೇ ಒಂದು ಸುಂದರವಾದ ಒಂದು ವಿಷಯ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಆಮೇನ್ ಈ ಪ್ರಾರ್ಥನೆಗಳು ಅನೇಕರು ಮಿಸ್ ಮಾಡ್ತಾರೆ. ಯಾಕಂತ ಹೇಳಿದರೆ ಉಪವಾಸ ಪ್ರಾರ್ಥನೆ ಎಲ್ಲ ಎಂಬುದಾಗಿರುವಂಥ ವಿಷಯದಲ್ಲಿ ನೋಡುವಾಗ ಅನೇಕರು ಮಿಸ್ ಮಾಡ್ತಾರೆ. ಆದರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಕಳೆಯುವಂಥ ಆಮೇಲೆ ಒಂದು ಕ್ಷಣ ಎಲ್ಲಿಯೋ ಒಂದು ಕಡೆ ನಮಗೆ ಆತ್ಮಿಕವಾದ ಬಿಡುಗಡೆಯನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಅವರು ಸೇವೆಗಾಗಿ ಆಮೇಲೆ ನೇಮಕಗೊಳ್ಳುವಾಗ 40 ದಿನ ಉಪವಾಸದಲ್ಲಿದ್ದದ್ದು. ಹಲ್ಲೆಲೂಯಾ. ಇವತ್ತಿಗೂ ಉಪವಾಸ ಪ್ರಾರ್ಥನೆ ಮಾಡಬೇಕಾ ಎಂಬುದಾಗಿ ಕೇಳಿದರೆ
ಖಂಡಿತವಾಗಲೂ ಉಪವಾಸ ಪ್ರಾರ್ಥನೆ ಏನು ಮಾಡಬೇಕು. ಹಲ್ಲೆಲೂಯಾ. ನಮ್ಮ ರೂಬೇನು ಹೈಟ್ ಆಗಿದ್ರೆ ಭಾರಿ ಒಳ್ಳೆದಿತ್ತು, ಹೇಳಲಿಕ್ಕೆ ಒಳ್ಳೆದಾಗ್ತಿತ್ತು. ಈಗ ಅವನ ಮಗು ಥರನೇ ನಾವು ನೋಡಬೇಕು ಅವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಸಭೆಗೆ ಬರುವಂಥ ಅನೇಕರು ಹೀಗೇನೆ ರೂಬೇನ್ ಥರನೇ ಇರ್ತಾರೆ. ಅಂದರೆ ಆತ್ಮಿಕ ಬೆಳವಣಿಗೆ ಇರಲ್ಲ. ಸೊ ಮಗು ಥರನೇ ಇರ್ತಾರೆ, ನಾವು ಮಗು ಥರನೇ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಅನೇಕ ಸಂದರ್ಭದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳುವಂಥದ್ದು, ಆಮೇಲೆ ನಿಮಗೆ ಇನ್ನೂ ಹಾಲು ಕುಡಿಸ್ತಾ ಇರ್ಬೇಕಾ ನಾನು ಅಂತ ಕೇಳೋದು ಅಲ್ವಾ. ಸೊ ಗಟ್ಟಿ ಆದ ಆಹಾರವನ್ನು ಯಾವಾಗ ಕೊಡಲಿ ಅಂತ ಅನೇಕ ಸಂದರ್ಭದಲ್ಲಿ ಯಾಕಂದ್ರೆ ಅದು ಜೀರ್ಣ ಆಗಲ್ಲ, ಅದಕ್ಕೆ ಕೊಡಲ್ಲ, ಹಾಲೇ ಕುಡೀರಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟ ನಿಮಗೆ. ಆಮೇಲೆ ಅದರಿಂದ ಉಪವಾಸ ಪ್ರಾರ್ಥನೆ ನಾವು ಅನೇಕ ಸಭೆಗಳನ್ನು ನೋಡ್ತೇವೆ. ಕೆಲವು ಸಂದರ್ಭಗಳಲ್ಲಿ ಸಭೆಗಳಲ್ಲಿ 2,000 3,000 ಜನ ಇರ್ತಾರೆ. ಸೊ ಆದರೆ ಉಪವಾಸ ಪ್ರಾರ್ಥನೆಗೆ ಬಂದಾಗ ಅಲ್ಲಿ ಕಾಣಿಸ್ಕೊಳ್ಳೋದು 100 ಜನ, ಇಲ್ಲ 70 ಜನ, 80 ಜನ. ಆಮೇಲೆ ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಿಮಗಾಗ ಅನಿಸ್ತದೆ, ಅಪ್ಪ ನಾವಾದರೂ ಸ್ವಲ್ಪ ಜನ ಇದ್ದೇವೆ ಅಂತ ಅನಿಸ್ತದೆ. ಹಲ್ಲೆಲೂಯಾ. ನಾನು ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೇನೆ. ಆಮೇಲೆ ಕೆಲವು ಟೈಮಲ್ಲಿ 600 ಜನ ಸೇರಿ ಬರ್ತಿರ್ತಾರೆ, 700 ಜನ ಇರ್ತಾರೆ. ಉಪವಾಸ ಪ್ರಾರ್ಥನೆಗೆ ಬಂದಾಗ ಮಾತ್ರ 30 ಜನ, 25 ಜನ, 30 ಜನ ಮಾತ್ರ ಇರ್ತಾರೆ. ಸೊ ಇವರೆಲ್ಲ ಸ್ಪೆಷಲ್ ವ್ಯಕ್ತಿಗಳು. ಹಲ್ಲೆಲೂಯಾ. ಅದರಿಂದ ಬಂದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನನ್ನ ತಂದೆ ಫೋನ್ ಮಾಡಿದಾಗ ಪ್ರಾರ್ಥನೆಗಳು ನಡೀತಿರ್ತದೆ, ಉಪವಾಸ ಪ್ರಾರ್ಥನೆಗಳು ನಡೀತಿರ್ತದೆ. ನಡೆಯುವಾಗ ಜನ ಬರ್ತಾರಾ ಅಂತ ಕೇಳ್ತಾರೆ ಪಾಪ. ಸೊ ನಾನು ಹೇಳ್ತೇನೆ, ಇಲ್ಲ ಬರ್ತಾರೆ, ಖಂಡಿತ ಬರ್ತಾರೆ, ಇಷ್ಟು ಜನ ಬರ್ತಾರೆ. ಹೌದಾ ಅಂತೇವೆ. ಅಂದರೆ ಖಂಡಿತವಾಗಲೂ ಸಂಡೇ ಆರಾಧನೆ ಅನ್ನುವಂಥದ್ದು ಖಂಡಿತವಾಗಲೂ ಇರ್ತಾರೆ, ಖಂಡಿತವಾಗಲೂ ಜನ ಸೇರಿ ಬರ್ತಾರೆ. ಆದರೆ ಮಧ್ಯದ ಪ್ರಾರ್ಥನೆಗಳು, ಈ ರೀತಿಯಾಗಿ ಸ್ಪೆಷಲ್ ಆಗಿ ನಡೆಯುವಂಥ ಪ್ರಾರ್ಥನೆಗಳು ನಡೆಯುವಾಗ ಆಮೇಲೆ ಬರ್ತಾರಲ್ಲ, ಖಂಡಿತವಾಗಲೂ ಅದರಲ್ಲಿ ಒಂದು ಆತ್ಮಿಕವಾದ ಬಿಡುಗಡೆ ಇದೆ. ಹಲ್ಲೆಲೂಯಾ. ಕೆಲವರಿಗೆ ಸಂಡೇ ಮನ್ನಾ ಮಾತ್ರ ಬೇಕು, ಆದರೆ ಇನ್ನು ಕೆಲವರಿಗೆ ಎಲ್ಲದೂ ಬೇಕೆನ್ನುವಂಥ ಹಂಬಲದೊಂದಿಗೆ. ಹಲ್ಲೆಲೂಯಾ. ಅದಕ್ಕಾಗಿ ನೋಡಿ, ಈಗ ಒಳ್ಳೆ ಓದುವವರಿಗೆ ನಾವು ಏನು ಪ್ರೇರೇಪಣೆ ಕೊಡಬೇಕಂತಿರಲ್ಲ. ಓದುವವರಿಗೆ ಅವರೇನು ಮಾಡ್ತಾರೆ, ಹೇಗೆಲ್ಲ ಓದ್ಲಿಕ್ಕಾಗ್ತದೆ ಅವ್ರು ಹಾಗೆಲ್ಲ ಓದಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಸಭೆಯಲ್ಲಿ ಎಲ್ಲ ಓದುವವರು ಇರಲ್ಲ, ಏನು ಮಾಡಲಿಕ್ಕಾಗಲ್ಲ, ಎಲ್ಲರೂ ಓದುವವರು ಇರಲ್ಲ. ಕೆಲವರು ಆಮೇಲೆ ನಾನು ಹೇಳೋದು ಆತ್ಮೀಕ ಸ್ಟಡಿ, ಆತ್ಮಿಕವಾದಂಥ ಅನುಭವದಲ್ಲಿ ಎಲ್ಲರೂ ಮುಂದೆ ಇರಲ್ಲ. ಕೆಲವರನ್ನು ಎಳ್ಕೊಂಬರ್ಬೇಕಾಗ್ತದೆ, ಕೆಲವರಿಗೆ ಕರಿಬೇಕಾಗ್ತದೆ, ಹೇಳಬೇಕಾಗ್ತದೆ. ಕೆಲವು ಟೈಮಲ್ಲಿ ನಾವು ಸಂಡೇ ಪ್ರಸಂಗಿಸುವಾಗ ಹೇಳುವಾಗ ಕೆಲವು ಟೈಮ್ ನೀವು ನೆನೆಸ್ಬಾರ್ದು ನಮಗೆ ಹೇಳ್ತಿದಾರ, ಅಲ್ಲ, ಅನೇಕರಿಗೆ ಹೇಳ್ತಿರುತ್ತದೆ, ಕೆಲವರಿಗೆ ಹೋಗ್ತಾ ಇರ್ತದೆ, ಅದು ಯಾರಿಗಾದ್ರೂ ಒಬ್ಬರಿಗೆ ರೀಚ್ ಆಗ್ತಾ ಇರ್ತದೆ. ಸೊ ಎಲ್ಲವನ್ನು ನೀವು ನಿಮಗೆ ಅಂತ ಹೇಳಿ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ತೆಗೆದುಕೊಂಡ್ರೆ ನಿಮ್ಮ ತಪ್ಪು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗ ಇವತ್ತು ದೇವರು ಒಂದು ಸುಂದರವಾದ ವಚನವನ್ನು ನಮಗೆ ಕೊಟ್ಟಿದ್ದಾರೆ. ಲೂಕನ ಬರೆದ ಸುವಾರ್ತೆ ಅದರ 18ನೇ ಅಧ್ಯಾಯದ 1ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನ. ನೋಡಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಏನ್ ಮಾಡಿದಂತೆ ಒಂದು ಸಾಮ್ಯವನ್ನು ಹೇಳಿದ. ನಮ್ಮ ಸಬ್ಜೆಕ್ಟ್ ಇಷ್ಟೇ, ಬೇಸರಗೊಳ್ಳದೆ ನಾವೇನ್ ಮಾಡ್ಬೇಕಂತೆ ಪ್ರಾರ್ಥನೆ. ನೀವು ಈ ಲೋಕದಲ್ಲಿ ಯಾವ ಕಾರ್ಯವನ್ನು ಬೇಸರದಿಂದ ಮಾಡಿದ್ರೂ ತೊಂದರೆ ಇಲ್ಲ, ಆದರೆ ಪ್ರಾರ್ಥನೆ ಮಾತ್ರ ಆಮೇಲೆ ನಾವೇನ್ ಮಾಡ್ಬೇಕಂತೆ, ಬೇಸರವಿಲ್ಲದೆ ಮಾಡ್ಬೇಕಂತೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಮಗೆ ಬೇಸರವಾಗಿ ಮಾಡುವಂಥ ಕಾರ್ಯ ಇದ್ರೆ ಯಾವುದು? ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆನೇ. ಯಾಕಂದ್ರೆ ಇದು ಶರೀರಕ್ಕೆ ಒತ್ತು ಬರದಂಥ ವಿಷಯ ಆದ್ರಿಂದ ಇದು ಆತ್ಮಿಕವಾದ ಕಾರ್ಯ, ಸ್ಪಿರಿಚುವಲ್ ಕಾರ್ಯ. ಇದು ಆತ್ಮನಿಗೆ ಒಳಗಿರುವಂಥ ಮನುಷ್ಯನಿಗೆ ಸೂಕ್ತವಾಗಿರುವಂಥ ಕಾರ್ಯ ಆಗಿರೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಶರೀರ ಇದಕ್ಕೆ ಒಪ್ಪಲ್ಲ. ಹಲ್ಲೆಲೂಯಾ. ಅದಕ್ಕೆ ಆಮೇಲೆ ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗ ಶಿಷ್ಯರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಬಂದು ಎಚ್ಚರವಾಗಿದ್ದು ಆಮೇಲೆ ಪ್ರಾರ್ಥಿಸಿರೆಂಬುದಾಗಿ ಅವರನ್ನು ಗದರಿಸ್ತಾನೆ ಇದ್ರು. ಹಲ್ಲೆಲೂಯಾ. ಹೇಳ್ತಾನೆ ಇದ್ರು. ಯಾಕೆ ಹೇಳ್ತಿದ್ರು ಅಂತ ಹೇಳಿದ್ರೆ, ನೀವು ಎಚ್ಚರವಾಗಿ ಪ್ರಾರ್ಥಿಸದಿದ್ರೆ ಆಮೇಲೆ ಶತ್ರು ಯಾವ ಟೈಮಲ್ಲಿ ಬಂದು ನಿಮ್ಮನ್ನು ಡೈವರ್ಟ್ ಮಾಡ್ತಾನೆ, ನಿಮ್ಮನ್ನು ತಪ್ಪಿಸ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಆಗಲ್ಲ. ನೋಡಿ, ಇವತ್ತು ಉನ್ನತರಾಗಿರುವಂಥ ಕೆಲವು ಅನುಭವಗಳಿರ್ತದೆ, ಆತ್ಮಿಕ ಜೀವಿತದಲ್ಲಿ ಉನ್ನತವಾಗಿರುವಂಥ ಅನುಭವಗಳಿರ್ತದೆ. ಆದರೆ ಎಲ್ಲಿಯೋ ಒಂದು ಕಡೆ
ವೇಗವಾಗಿ ಸೈತಾನನು ಕಾರ್ಯ ಮಾಡುವಂತ ಕೆಲವು ಅನುಭವಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆಗ ಇದು ಯಾಕೆ ನಡೀತದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಆಲ್ರೆಡಿ ಹೇಳಿದ್ದಾರೆ, ನೀವು ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಆಗಿರಬೇಕಂತ. ಯಾಕೆ ಪ್ರಾರ್ಥನೆಯಲ್ಲಿ ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ನಾವು ನೋಡುವಾಗ, ಖಂಡಿತವಾಗಲೂ ಈ ಪ್ರಾರ್ಥನೆ ಎಲ್ಲಿಂದಾದ್ರೂ ಒಂದು ವಿಷಯದಿಂದ ನಾವು ನಮ್ಮನ್ನು ತಪ್ಪಿಸ್ತೇವೆ. ಕೆಲವು ಟೈಮಲ್ಲಿ ನಾವು ಹೊರಗಡೆ ಹೋಗುವಾಗ ಅನೇಕ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಕೆಲವು ಟೈಮಲ್ಲಿ ಮರ್ತು ಹೋಗಿ ಬಿಡ್ತೇವೆ. ನಾವೊಂದು ಕಡೆ ಹೊರಟಿರ್ತೇವೆ, ಒಂದು ಅಂಗಡಿಗೆ ಹೊರಟಿರ್ತೇವೆ, ಅಥವಾ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಎಲ್ಲಿಗಾದರೂ ಹೋಗ್ತಾ ಇರ್ತೇವೆ. ನಾವು ಹೊರಡುವುದಕ್ಕಿಂತ ಮುಂಚಿತವಾಗಿ, ಮನೆಯಿಂದ ಹೊರಡೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು? ಪ್ರಾರ್ಥಿಸಿನೇ ಹೊರಡಬೇಕು. ಯಾವುದೇ ವಿಷಯಗಳಿಗೋಸ್ಕರವಾಗಿನೂ ನಾವು ಹೊರಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಾಗಿದೆ? ಪ್ರಾರ್ಥನೆ ಮಾಡಲೇಬೇಕು. ಒಂದು ವೇಳೆ ಈ ಪ್ರಾರ್ಥನೆಗಳಿಲ್ಲದಿದ್ದರೆ ನಮಗೆ ಮುಂದಾಗುವಂಥ ಅನೇಕ ವಿಷಯಗಳಿಗೆ ನಾವು ಒಳಗಾಗಿ ಅಲ್ಲಿ ಕಷ್ಟಪಡಬೇಕಾಗಿ ಬರ್ತದೆ. ಆಗ ನಾವು ಯೋಚನೆ ಮಾಡ್ತೇವೆ, ಎಲ್ಲೋ ಒಂದು ಕಡೆ ನಮಗೆ ಮಿಸ್ಟೇಕ್ ಆಗಿದೆ ಅಂತ ಅನಿಸ್ತದೆ, ಏನಕ್ಕೆ ಇದು ಆಯ್ತು ಎಂಬುದಾಗಿರುವಂಥ ಪ್ರಶ್ನೆಗಳು ಉದ್ಭವಾಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನೀವೇನು ಮಾಡಬೇಕಂತೆ? ಬೇಸರಗೊಳ್ಳದೆ. ಅಂದರೆ ಈಗ ನೋಡಿ, ನಾವು ಅನೇಕ ಸಂದರ್ಭದಲ್ಲಿ 1 ಸಲ 2 ಸಲ 3 ಸಲ ಈ ಅನುಭವಗಳಲ್ಲ ಇದು. ಬೇಸರಗೊಳ್ಳದೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಏನಿಲ್ಲ, ಬೇಸರವಾದಂಥ ಅನುಭವನೇ ಇಲ್ಲ. ಫೆಡಪ್ ಆಯಿತು, ಸಾಕಾಯ್ತು ಎಂಬುದಾಗಿರುವಂಥ ಅನುಭವನೇ ಇಲ್ಲ. ಅದಕ್ಕೆ ಒಬ್ಬ ಆತ್ಮೀಕ ಮನುಷ್ಯನು ಪ್ರಾರ್ಥನೆಯಲ್ಲಿ ಕುಳಿತು ಅವನಿಗೆ ಎದ್ದು ಬರುವಾಗ ಯಾರು ಸಮೇತ ಬಲಹೀನರಾಗಿ ಎದ್ದು ಬರಲ್ಲ. ಹಲ್ಲೆಲೂಯಾ. ನಿಮಗೆ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಒತ್ತಡಗಳು ನಿಮ್ಮನ್ನು ಆವರಿಸಿ ನಿಂತಿರಲಿ, ನೀವು ಪ್ರಾರ್ಥನೆ ಅಂತರಿಕ್ಷಕ್ಕೆ ಹೋಗಿ ಹೊರಗೆ ಬರುವಾಗ ನಿಮ್ಮಲ್ಲಿ ಒಂದು ದರ್ಶನದೊಂದಿಗೆ ನೀವು ಬರ್ತೀರ, ಒಂದು ಬಲದೊಂದಿಗೆ ನೀವು ಹೊರಗೆ ಬರ್ತೀರಾ. ಯಾಕೆ ಅಂತ ಹೇಳಿದರೆ, ಈ ಪ್ರಾರ್ಥನೆ ನಿಮ್ಮ ಆತ್ಮಿಕವಾದ ಕಣ್ಣುಗಳನ್ನು ತೆರೆಯುತ್ತದೆ. ಹಲ್ಲೆಲೂಯಾ. ನೀವು ಲೋಕ ರೀತಿಯಾಗಿ ಯೋಚನೆ ಮಾಡೋದನ್ನು ತೆಗೆದು ಹಾಕಿ ನಿಮ್ಮ ಯೋಚನೆಗಳೆಲ್ಲ ಆತ್ಮಿಕ ರೀತಿಯಾಗಿ ಬದಲಾಗ್ತದೆ. ಅದಕ್ಕೆ ಉದಾಹರಣೆಯಾಗಿ ಯೇಸು ಸ್ವಾಮಿ ಇಲ್ಲಿ ಒಂದು ವಿಷಯವನ್ನು ಹೇಳಿದರು. ಅದನ್ನು ಓದೋಣ ನಾವು. ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಇವತ್ತು ಲೋಕದ ಪ್ರಾರ್ಥನೆಯ ಒಂದು ಅನುಭವ ಬೇರೆ, ಆದರೆ ದೇವರ ಸಮ್ಮುಖದಲ್ಲಿ ದೇವರಿಗೆ ನಾವು ಮಾಡುವಂಥ ಪ್ರಾರ್ಥನೆ ಈ ಒಂದು ಉದಾಹರಣೆಯಲ್ಲಿ ಯೇಸು ಸ್ವಾಮಿ ತಿಳಿಸಿದ ಪ್ರಕಾರವಾಗಿ, ಅಂದರೆ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ಇರಲಿಲ್ಲ ಅಂದರೆ ನಾವು ಮಾಡುವಂಥ ಪ್ರಾರ್ಥನೆ ವೇಸ್ಟ್. ಹಲ್ಲೆಲೂಯಾ. ಈಗ ನಾವು ಮಾಡುವ ಆ ಪ್ರಾರ್ಥನೆಯಲ್ಲಿ ನಮಗೇನು ಬೇಕು? ಒಂದು ನಂಬಿಕೆ ಬೇಕು, ಒಂದು ದೃಢತೆ ಬೇಕು. ನಾನು ಪ್ರಾರ್ಥಿಸುತ್ತಿರುವಂಥ ಕಾರ್ಯ ಯಾರಲ್ಲಾಗಿದೆ? ನನ್ನ ದೇವರಲ್ಲೇ ಆಗಿದೆ ಅಂತ. ಹಲ್ಲೆಲೂಯಾ. ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಈ ಕೆಲವು ಘಟನೆಗಳು ಸಂಭವಿಸುವಾಗ ಜನರು ಹೇಳ್ತಾರೆ, ನಾನು ಅವರನ್ನು ಕರ್ಕೊಂಡ್ಬರ್ತೇನೆ ಅಂತ ಹೇಳ್ತಾರೆ. ಸೊ ಅವ್ರು ಯಾಕೆ ಆ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ? ಅವ್ರು ಬಂದರೆ ಕೆಲಸ ಆಗ್ತದಂತ ಅವರಿಗೆ ಗೊತ್ತಿರುತ್ತದೆ. ಅದಕ್ಕೆ ನಂಬಿಕೆಯಿಂದ ಅವ್ರು ಹೇಳ್ತಾರೆ, ನಾನು ಅವರನ್ನು ಕರ್ಕೊಂಡ್ಬರ್ತೇನೆ. ಸೊ ಈ ಲೋಕದಲ್ಲೇ ಕೆಲವು ಅನುಭವಗಳಲ್ಲಿ ನಂಬಿಕೆ ಇದೆ, ಕೆಲವು ಆಮೇಲೆ ಇನ್ಫ್ಲುಯೆನ್ಸ್ಗಳು ಬರುವಾಗ ಕಾರ್ಯ ನಡೀತದೆ ಎಂಬುದಾಗಿ ನಮಗೆ ಏನಿರ್ತದೆ? ದೃಢತೆ ಇರುವಾಗ, ನಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನಲ್ಲಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಲೂ ಆ ಕಾರ್ಯ ನೆರವೇರ್ತದೆ ಎಂಬುದಾಗಿರುವಂಥ ನಂಬಿಕೆ ನಮ್ಮಲ್ಲಿ ಬರುವ ತನಕ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ಹಲ್ಲೆಲೂಯಾ. ಈಗ ದೇವರು ಯಾಕೆ ಕೆಲ ವಿಷಯಗಳಿಗೆ ಆಗಿ ಕಾಯ್ತಾರೆ, ವೆಯ್ಟ್ ಮಾಡಿಸ್ತಾರೆ ಎಂಬುದಾಗಿ ನಾವು ನೋಡುವಾಗ, ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಬಲವಾದ ದೃಢತೆ ನಮಗೆ ಬರಬೇಕೆಂಬುದಾಗಿರುವಂಥ ವಿಷಯಕ್ಕೋಸ್ಕರನೇ
ದೇವರು ಆ ವಿಚಾರವನ್ನು ಕಾಯ್ತಾನೆ ಇರ್ತಾರೆ. ಹಲ್ಲೆಲೂಯಾ. ನೋಡಿ, ದೇವರಿಗೆ ನಮ್ಮ ಬಲಹೀನತೆಗಳು ಗೊತ್ತು, ನಮ್ಮಲ್ಲಿ ಏನೆಲ್ಲ ತಪ್ಪುಗಳಿದೆ ಎಂಬುದಾಗಿ ಗೊತ್ತು, ನಾವು ಎಲ್ಲಿ ಎಡವುತ್ತೇವೆ, ಎಲ್ಲಿ ಹೋಗಿ ಬೀಳುತ್ತೇವೆ ಎಂಬುದಾಗಿರುವಂಥ ವಿಚಾರಗಳು ದೇವರಿಗೆ ಚೆನ್ನಾಗಿ ಗೊತ್ತು. ನಾವು ಎಲ್ಲೆಲ್ಲ ತಪ್ಪಲಿಕ್ಕೆ ಕಾರಣವಾಗಿರುವಂಥ ಸಂಗತಿಗಳಿದೆ ಎಂಬುದಾಗಿ ಎಲ್ಲ ಚೆನ್ನಾಗಿ ಗೊತ್ತು. ಈ ವಿಚಾರಗಳಲ್ಲಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಈ ಪ್ರಾರ್ಥನೆಯ ಅನುಭವದ ಮೂಲಕವಾಗಿ ನಮ್ಮನ್ನು ದೃಢಪಡಿಸ್ತಾರೆ. ಹಲ್ಲೆಲೂಯಾ. ಈ ವಿಧವೇ ಅವಳು ಎಡ ಬಿಡದೆ ಆ ನ್ಯಾಯಾಧಿಪತಿಯನ್ನು ಹಿಡಿದುಕೊಂಡಾಗ ಇವಳ ಕಾಟವನ್ನು ತಡಿಲಿಕ್ಕಾಗದೆ ಆ ನ್ಯಾಯಾಧಿಪತಿ ಇವಳಿಗೆ ಸರಿಯಾದ ಒಂದು ತೀರ್ಪನ್ನು ನಾವು ಮಾಡಬೇಕೆಂಬುದಾಗಿ ನಿಂತ ಪ್ರಕಾರನೇ ದೇವರು ನಮ್ಮ ನಿರಂತರವಾದ ಪ್ರಾರ್ಥನೆಯಲ್ಲೇ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದು. ಹಲ್ಲೆಲೂಯಾ. ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಹತ್ತತ್ರ ನನಗೆ ಅನ್ಸೋ ಮಟ್ಟಿಗೆ 4-5 ವರ್ಷಗಳಿಂದ 300 ಆತ್ಮಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ಅದಲ್ಲದೆ ಒಂದು 2 ವರ್ಷದ ಹಿಂದೆ ನಮ್ಮ ಮಧ್ಯದಲ್ಲಿ ಬಂದ ಡಾನಿಯಲ್ ಡೇವಿಡ್ ಪಾಸ್ಟ್ರು ಸಮೇತ ಆ ಎಕ್ಸಾಕ್ಟ್ ನಂಬರ್ ಇಟ್ಟು ಅವರು ಈ ಆತ್ಮಗಳು ಬರ್ತಾರೆ ಎಂಬುದಾಗಿರುವಂಥ ಕಾರ್ಯವನ್ನು ಹೇಳಿ ಅವ್ರು ಹೋದರು. ಹಲ್ಲೆಲೂಯಾ. ಆಗ ಈ ದೇವರ ಆತ್ಮನು ನಮ್ಮ ಮೂಲಕವಾಗಿಯೂ ಬಂದಂಥ ಸೇವಕರ ಮೂಲಕವಾಗಿ ನಿರೂಪಿಸಿ ಅದರ ಪ್ರಾರ್ಥನೆ ನಿರಂತರವಾಗಿ ನಡೀತಾನೆ ಇದೆ, ಉಚ್ಚರಿಸ್ತಾನೆ ಇದ್ದೇವೆ. ಆದರೆ ನಮ್ಮ ಕಣ್ಣುಗಳು ಕಾಣಿಸ್ತಾ ಇಲ್ಲ, ನಮಗೆ ಗೊತ್ತಾಗ್ತಿಲ್ಲ ಅದು. ಆದರೆ ದೇವರು ನೋಡ್ತಾ ಇದ್ದಾರೆ ಎಲ್ಲಿ ತನಕ ಇವರು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮನ್ನೂ ನೋಡ್ತಾರೆ, ಸಭೆಯಲ್ಲಿ ಬರುವಂತ ಜನರನ್ನು ದೇವರು ನೋಡ್ತಾರೆ. ಇವ್ರು ನಿಜವಾಗಲೂ ನಂಬ್ತಿದ್ದಾರ, ಇಷ್ಟು ಕಾರ್ಯ ದೇವರು ಮಾಡ್ತಾರೆ, ಈ ಅನುಭವವನ್ನು ದೇವರು ಮಾಡ್ತಾರೆ ಎಂಬುದಾಗಿರುವ ಕಾರ್ಯವನ್ನು ನಂಬ್ತಾ ಇದ್ದಾರೆ ಎಂಬುದಾಗಿ ನಿರಂತರವಾಗಿ ದೇವರು ದೃಷ್ಟಿಸ್ತಾನೆ ಇರ್ತಾರೆ. ಆಗ ನಾವು ಈ ವಿಷಯದಲ್ಲಿ ಬೇಸರವಾಗದೆ, ಫೆಡಪ್ ಆಗದೆ, ಅಯ್ಯೋ ಇನ್ನು ಪ್ರಾರ್ಥನೆ ಎಷ್ಟು ಮಾಡೋದು ಎಂಬುದಾಗಿ ನೆನೆಸ್ತದೆ, ತಿರುಗಿ ಆ ವಿಷಯದಲ್ಲಿ ನಿರಂತರವಾಗಿ ಪ್ರಾರ್ಥಿಸುವಾಗ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಕೆಲವು ಸಂದರ್ಭಗಳಲ್ಲಿ ನಾವು ಕೆಲವು ವಿಷಯಗಳ ಕುರಿತು ಯೋಚಿಸಿ ಕಾರ್ಯ ಮಾಡುವಾಗ ಅಲ್ಲಿ ಏನೋ ಒಂದು ಕಾರ್ಯ ನಡೆಯಲ್ಲ. ಆಮೇಲೆ ಅದು ಬೇರೆನೇ ಆಗಿರ್ತದೆ. ನೋಡಿ, ನಾವು ಈ ಹೊರಗಡೆ ಕಾಂಕ್ರೀಟ್ ಎಲ್ಲ ಹಾಕಿ ಅಲ್ಲಿ ಆ ಕಡೆ ನೀರು ಹೋಗ್ಲಿಕ್ಕೆಲ್ಲ ಮಾಡಿದ್ವಿ. ಸೊ ನಾವು ನೆನೆಸಿದ್ವಿ ಒಳ್ಳೆ ನೀರು ಹೋಗ್ತದ ಅಂತ. ಕೆಲವೊಟ್ಟು ಆಲ್ಮೋಸ್ಟ್ ಎಲ್ಲ ಟೈಮ್ ನೀರು ನಿಂತದ್ದೇ ಆಯ್ತಲ್ಲಿ, ಕಸ ಹೋಗಿ ಸಿಕ್ಕಾಕೊಂಡು ನೀರು ನಿಂತದ್ದೇ ಆಯ್ತು. ಇವತ್ತು ಬಂದು ನೋಡಿದೆ ನಾನು. ಆ್ಯಕ್ಚುಲಿ ಆಲ್ರೆಡಿ ಅಲ್ಲಿ ಒಂದು ಪ್ಲ್ಯಾನ್ ಮಾಡಿ ನಾವು ಪೈಪ್ ಹಾಕಿಟ್ಟಿದ್ವಿ. ಈಗ ಅದನ್ನು ಓಪನ್ ಮಾಡಿದ್ದೇವೆ, ಓಪನ್ ಆಗಿದೆ ಈಗ ಅದು. ಸೊ ಅಲ್ಲಿಗ ಮುಚ್ಚಿದ್ವಿ. ಈಗ ಏನಾಯ್ತು, ಇವತ್ತು ಮಳೆ ಬಂತು, ನೀರು ಯಾವುದು ನಿಂತಿಲ್ಲ. ಅಲ್ಲಿದ್ದವ್ರು ಬಂದವರು ಹೇಳ್ತಿದ್ರು ಆ ಚಿಕ್ಕದ್ರಲ್ಲಿ ನೀರು ಹೋಗಲ್ಲ ಅಂತಿದ್ರು. ನೀರು ಒಳ್ಳೆ ಸರಾಗವಾಗಿ ನೀರು ನಿಂತಿಲ್ಲಲ್ಲ ಹೊರಗೆ, ನೀವು ಬಂದಾಗ ನೋಡಿದ್ರೆ ನಿಂತಿಲ್ಲ. ನಾನು ಬಂದು ನೋಡಿ ಆಶ್ಚರ್ಯ ಆಯಿತು, ಎಲ್ಲಿ ಹೋಯ್ತಪ್ಪ ನೀರಲ್ಲ ಅಂತ. ಇಷ್ಟು ಮಳೆ ಬಂತು, ನೀರು ಎಲ್ಲಿ ಹೋಯ್ತಲ್ಲ, ನೋಡಿದ್ರೆ ಹೋಗ್ತಾ ಇದೆ ನೀರು. ಆಗ ನಾವು ಕೆಲವು ವಿಷಯಗಳನ್ನು ಇದೇ ಥರವಾಗಿ ಕೆಲವು ವಿಷಯಗಳನ್ನು ನೆನೆಸ್ತೇವಂತೇಳಿ ದೇವರೇನು ಮಾಡ್ತಾರೆ, ಬೇಸರಗೊಳ್ಳದೆ ನೀನು ಪ್ರಾರ್ಥಿಸಬೇಕೆಂಬುದಾಗಿರುವಂಥ ವಿಚಾರವನ್ನು ನಮ್ಮ ಮುಂದೆ ತಂದಿಡ್ತಾರೆ. ಹಲ್ಲೆಲೂಯಾ. ನಾನು ಈ ಉದಾಹರಣೆಗಳ ನಿಮಗೆ ಯಾಕೆ ಹೇಳೋದು ಗೊತ್ತುಂಟ, ಕೆಲವು ಈ ಉದಾಹರಣೆಗಳ ಹೇಳುವಾಗ ಕೆಲವು ಅನುಭವಗಳು ಸರಾಗವಾಗಿ ಹೋಗ್ತದೆ. ಈಗ ಮಕ್ಕಳಿಗೆ ನಾವು ಕೆಲವು ಟೈಮಲ್ಲಿ ತಿನ್ನಿಸುವಾಗ ಏನು ಮಾಡ್ತೇವೆ, ಅಜ್ಜಿನವರು ಹಿರಿಯರು ತಿನ್ನಿಸುವಾಗ ಏನು ಮಾಡ್ತಿದ್ರು, ಕಥೆಗಳನ್ನು ಹೇಳೋರು ಮಕ್ಕಳಿಗೆಲ್ಲ, ಸ್ಟೋರಿಗಳನ್ನು ಹೇಳಿ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಏನು ಮಾಡೋರು, ಮಕ್ಕಳಿಗೆ ತಿನ್ನಿಸೋರು. ಹಾಗೇನೆ ನಾವು ಕೆಲವು ಊಟ, ಕೆಲವು ಆತ್ಮಿಕದ ಆಹಾರ ನಿಮ್ಮ ಒಳಗೆ ಹೋಗಲಿ ಎಂಬುದಾಗಿ ಉದಾಹರಣೆಗಳನ್ನು ಕೊಡುವಂಥ. ಹಾಗಿರೋದ್ರಿಂದ ಪ್ರಿಯದೇವರ ಮಕ್ಕಳೇ, ನಾವು ಬೇಸರಗೊಳ್ಳದೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಕಾಮನ್ ಆಗಿ ನೋಡುವಾಗ ಪ್ರಾರ್ಥನೆಗೆ ಕರೆಯುವಾಗ ಯಾರು ಬೇಡ ಅಂತಾರೆ ಫಸ್ಟಿಗೆ? ಒಂದು, ಯೇಸು ಸ್ವಾಮಿ ಮೇಲೆ ಇಷ್ಟ ಇಲ್ಲದವರು ಬೇಡ ಅಂತಾರೆ. ಇನ್ನೊಂದು, ನಮ್ಮ ಮನೆಯಲ್ಲಿರುವ ಮಕ್ಕಳು ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಬನ್ನಿ ಅಂತ ಕರೆದುಕೊಳ್ಳೆ ತಕ್ಷಣ ಏನಂತಾರೆ, ಪಿಂಚನ ಏನಂತಾರೆ. ಕಾಮನ್ ಆಗಿ ಅವ್ರಿಗೆ ಗೊತ್ತಿರ್ತದೆ ಪ್ರಾರ್ಥನೆ ಅದು ದೇವರ ಆಲಯ ಚರ್ಚೆ ಎಂಬುದಾಗಿ ಗೊತ್ತಿರ್ತಾರೆ, ಆದರೂ ಬೇಡ ಅಂತಾರೆ. ಯಾಕಂದ್ರೆ ಏನಾಗಿರ್ತದಲ್ಲಿ ಕೆಲವು ಟೈಮಲ್ಲಿ ಆ ಇಂಟ್ರೆಸ್ಟ್, ಈ ದೇವರ ಸಮ್ಮುಖದಲ್ಲಿರುವಂಥ ಇಂಟ್ರೆಸ್ಟ್ ಅವರಿಗೆ ಕಾಣಲ್ಲ. ಯಾಕಂದ್ರೆ ಅವರು ನೋಡುವಂಥದ್ದು ನಮ್ಮನ್ನೇ ಅಲ್ಲ, ಇಲ್ಲಿ ಸ್ಟೇಜಲ್ಲಿ ಬೇರೆ ಯಾವುದನ್ನು ನೋಡಲ್ಲ, ಯಾವ ಪ್ರದರ್ಶನವನ್ನು ಇಲ್ಲಿ ನೋಡಲ್ಲ. ಅನೇಕ ಸಂದರ್ಭದಲ್ಲಿ ಇಂಟ್ರೆಸ್ಟ್ ಇದಾಗಿರ್ತದೆ. ಆದರೆ ಈ ಇಂಟ್ರೆಸ್ಟ್ ಹೋಗ್ಬೇಕಂದ್ರೆ ಏನ್ ಮಾಡಬೇಕಾಗ್ತದೆ, ಅವರು ನಿರಂತರವಾಗಿ ದೇವರ ಸಮ್ಮುಖಕ್ಕೆ ಬರಬೇಕಾಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಟೈಮು ಈಗ ನೋಡಿ, ನನ್ನ ಮನೆಯಲ್ಲಿ ನಮ್ಮ ಮಗಳು ಬೆಳೆದಿದ್ದಾಳೆ.
ನಾವು ಮಾಡೋ ಕೃತ್ಯಗಳೆಲ್ಲ ಯಾವ್ದು ಇರ್ತದೆ? ಇದೇ ಕಾರ್ಯಗಳಲ್ಲ. ಕೆಲವು ಟೈಮ್ ಎಲ್ಲಿ ಹೋಗ್ಲಿಲ್ಲ ಅಂದರೆ ಅವಳೇ ಕೇಳ್ತಾಳೆ, ಡ್ಯಾಡ ಇವತ್ತು ಎಲ್ಲಿಗೆ ಹೋಗ್ಲಿಕ್ಕಿಲ್ವಾ ಅಂತ ಕೇಳ್ತಾಳೆ. ಸೊ ಅವಳಿಗೆ ಏನಾಗಿದೆ ಮೈಂಡಲ್ಲಿ? ಈ ವಿಷಯಗಳೇ ತುಂಬಿಕೊಂಡಿದೆ. ನಾವು ಎಲ್ಲಿ ಹೋಗಲಿಲ್ಲ, ವಿಸಿಟಿಂಗ್ ಹೋಗಲಿಲ್ಲ, ಪ್ರಾರ್ಥನೆಗೆ ಹೋಗಲಿಲ್ಲ, ಈ ಕಾರ್ಯಗಳಿಗೆ ಹೋಗಲಿಲ್ಲ ಅಂದರೆ ಅವಳು ಮಂಡಲ್ಲಿ ಏನಿರ್ತದೆ? ಡೇಡ ಹೋಗೋಣ, ಡೇಡ ಎಲ್ಲಿಗಾದ್ರೂ ಹೋಗೋಣ ಡೇಡ ಅಂತಿರ್ತಾಳೆ. ಸೊ ಏನಾಗಿದೆ ಅದರಲ್ಲಿ? ಏನಾಗಿದೆ ಈಗ? ಬೇಸರಕ್ಕೆ ಇಲ್ಲ. ಯಾಕಂದ್ರೆ ಹುಟ್ಟಿದಾಗಿಂದ ಮಗುವಿಂದಲೇ ಏನಾಗಿದೆ? ಎಲ್ಲಿ ಕರ್ಕೊಂಡು ಹೋಗಿರುತ್ತೆ? ಜಾಸ್ತಿ ಹೋಗಿರುವಂಥ ಸ್ಥಳನೇ ಪ್ರಾರ್ಥನೆನೇ. ಆಮೇಲೆ ಆಗ ಅನೇಕ ಸಂದರ್ಭಗಳಲ್ಲಿ ಇದು ಅಭ್ಯಾಸವಾಗುವಾಗ ನಮ್ಮ ಜೀವಿತದಲ್ಲಿ ಬೇಸರಕ್ಕೆ ಹೋಗಿ ಪ್ರಾರ್ಥನೆಗೆ ಒಂದು ದಾಹ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಆದರೆ ಈ ಸಂಗತಿಗಳು ಈಸಿ ಆದದ್ದಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇದು ಯಾಕೆ ಈಸಿ ಅಲ್ಲ ಅಂತ ಹೇಳಿದ್ರೆ, ಉಪವಾಸ ಎಂಬುದಾಗಿರುವಂಥವನ್ನು ಒಂದು ಅನುಭವ ಹೇಗೆ ಕಷ್ಟವೋ ಆಮೇನ್ ಅದೇ ಪ್ರಕಾರ ಈ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಎಂಬುದಾಗಿರುವಂಥ ಒಂದು ಅನುಭವ ಆಮೇನ್ ಅಷ್ಟೇ ಕಷ್ಟವಾಗಿರ್ತದೆ. ಹಲ್ಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆಗೆ ಕೂತ ತಕ್ಷಣ ದೈವಿಕವಾಗಿರುವಂಥ ಸಾನ್ನಿಧ್ಯವನ್ನು ನಾವು ಅನುಭವಿಸಲ್ಲ. ಶಾರೀರಿಕವಾಗಿ ಇರ್ತೇವೆ, ಸ್ತೋತ್ರ ಮಾಡ್ತಾ ಇರ್ತೇವೆ, ಕಾನ್ಸಂಟ್ರೇಟ್ ಸಿಗಲ್ಲ. ಸ್ತೋತ್ರ ಮಾಡ್ತಾ ಇರ್ತೇವೆ, ಸಾನ್ನಿಧ್ಯ ಸಿಗಲ್ಲ. ಸ್ತೋತ್ರ ಮಾಡ್ತಾ ಇರ್ತೇವೆ, ನಾವು ನೆನೆಸಿದಂಗೆ ನಾವು ಮೊಣಕಲ್ ಹಾಕಿದ ತಕ್ಷಣ, ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರಾರ್ಥನೆ ಕಾರ್ಯ ಚಾಲ ಆಗ್ತದೆ ಎಂಬುದಾಗಿ ಅಲ್ಲ. ಆಮೇನ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸಮಯಗಳು ತೆಗೆದುಕೊಳ್ತದೆ. ನಾವು ಟಕ್ಕ ಕೂತ ತಕ್ಷಣ ದೇವರ ಸಾನ್ನಿಧ್ಯ ಸಿಗಲ್ಲ. ಆಮೇಲೆ ನಾವು ಕೂತ ತಕ್ಷಣ ದೇವರ ಪ್ರಸನ್ನತೆ ಕೂತ್ಕೊಳ್ಳಲ್ಲ. ಯಾಕಂದ್ರೆ ನಾವು ಲೋಕದಲ್ಲೆಲ್ಲ ತಿರುಗಿ ಬಂದಿರ್ತೇವೆ, ಲೋಕದ ಕಾರ್ಯಗಳಲ್ಲೆಲ್ಲ ಮುಳುಗಿ ಹೋಗಿರ್ತೇವೆ, ಲೋಕದ ಅನುಭವಗಳೊಂದಿಗೆ ಮಾತುಕತೆಯಲ್ಲಿ ಆಗಿರ್ತೇವೆ. ಸಡನ್ ಆಗಿ ಬಂದು ಈ ಒಂದು ಅನುಭವಕ್ಕೆ ಒಳಗಾಗಬೇಕಂದ್ರೆ ಅಷ್ಟು ಈಸಿಯಾದ ಸಂಗತಿ ಅಲ್ಲ. ಅದಕ್ಕೆ ದೇವರು ಹೇಳಿದ್ದು, ಯೇಸು ಸ್ವಾಮಿ ಹೇಳಿದ್ದು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ಇನ್ನೊಂದು ಕೆಳಗಿನ ವಚನದಲ್ಲಿ ಓದುವಾಗ ಇನ್ನೊಂದು ಉದಾಹರಣೆಯನ್ನು ದೇವರು ಕೊಡ್ತಾ ಇದ್ದಾರೆ 9ನೇ ವಚನದಿಂದ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಬಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಮೊದಲು ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಉದಾಹರಣೆ ಹೇಳಿದ ತಕ್ಷಣ ನೆಕ್ಸ್ಟ್ ಯೇಸು ಸ್ವಾಮಿ ಹೇಳ್ತಿರುವಂಥದ್ದು ತಮ್ಮನ್ನೇ ತಾವು ನೀತಿವಂತರೆಂದು. ಈಗ ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನ್ ಬೀಳದಂತೆ ನೋಡ್ಕೋ ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾವು ಜಾಗೃತಿ ಇರಬೇಕು. ಕೆಲವು ಟೈಮಲ್ಲಿ ನಾವು ನೆನೆಸ್ತೇವೆ, ನಾನು ಚೆನ್ನಾಗಿದ್ದೇನೆ, ನಾನು ಪ್ರಾರ್ಥನೆಯಲ್ಲಿದ್ದೇನೆ, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೇನೆ, ಎಲ್ಲ ಕಾರ್ಯಗಳು ನಂದು ಚೆನ್ನಾಗಿದೆ ಎಂಬುದಾಗಿ ನಾವು ನೆನೆಸ್ಕೊಂಡಿರ್ತೇವೆ. ಎಲ್ಲಿ ಒಂದು ಕಡೆ ಬಿದ್ದು ಹೋಗಿಬಿಡ್ತೇವೆ, ಎಲ್ಲಿ ಒಂದು ಕಡೆ ಎಡವಿ ಬೀಳ್ತೇವೆ, ಎಲ್ಲಿ ಒಂದು ಕಡೆ ಅದು ಆಗದೆ ಹೋಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ತಮ್ಮನ್ನೇ ತಾವು ಎಂದು ನೀತಿವಂತರೆಂಬುದಾಗಿ ನೆನೆಸಿ ಉದಾಸೀನತೆ. ನೋಡಿ, ಆತ್ಮಿಕ ಉದಾಸೀನತೆ. ಆಮೇಲೆ ಹೇಗೆ? ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಈಗ ನಾನು ಪಾಸ್ಟ್ರು, ಎಷ್ಟೋ ಸಲ ಬೈಬಲ್ ಓದಿ ಮುಗಿಸಿದ್ದೇನೆ, ಆದರೆ ನಾನೀಗ ಬೈಬಲ್ ಓದದೆ ಇರ್ಲಿಕ್ಕಾಗ್ತದಾ? ಇಲ್ಲ, ನಾನು ಬೈಬಲ್ ಓದಲೇ ಬೇಕು. ನಾನು ಪ್ರಾರ್ಥನೆಯಲ್ಲೇ ಬೆಳೆದವನು ಅಂತೇಳಿ ನಾನು ಪ್ರಾರ್ಥನೆ ಮಾಡದೆ ಇರ್ಲಿಕ್ಕಾಗ್ತದಾ? ಇಲ್ಲ, ಪ್ರಾರ್ಥನೆ ಮಾಡಲೇ ಬೇಕು. ಈ ಉದಾಸೀನತೆ ನಮ್ಮ ಜೀವಿತದಲ್ಲಿ ಎಲ್ಲಿಯಾದ್ರೂ ಬಂದು ಬಿಟ್ರೆ ಭಾರಿ ಡೇಂಜರ್ ಇದು. ಯಾಕಂತ ಹೇಳಿದ್ರೆ, ಈ ಅನುಭವ ನಮ್ಮ ಜೀವಿತದಲ್ಲಿ ಬಂದ್ರೆ ಈ ಪ್ರಾರ್ಥನೆ ದೇವರ ಸಮ್ಮುಖಕ್ಕೆ ಮುಟ್ಟಲ್ಲ. ಹಾಗಾದ್ರೆ ಪ್ರಾರ್ಥನೆ ಹೇಗೆ ದೇವರ ಸನ್ನಿಧಾನಕ್ಕೆ ರೀಚ್ ಆಗ್ತದೆ ಅಂತ ದೇವರ ಕೆಳಗಿನ ವಚನಗಳಲ್ಲಿ ತಿಳಿಸ್ತಾರೆ. ಆಮೇಲೆ ಒಂದು ಸಾಮ್ಯವನ್ನು ಹೇಳಿದನು, ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಇಲ್ಲಿರುವಂತ ನೀತಿವಂತನ ಹೇಗೆ ಪ್ರೇಯರ್ ಮಾಡ್ತಿದ್ದಾನೆ? ಇವರಂತೆ ನಾನಲ್ಲ. ಸೊ ಈ ಪ್ರಾರ್ಥನೆ ಯಾರು ಕೇಳಲ್ಲ? ದೇವ್ರ ಕೇಳಲ್ಲ. ನಾನು ಮಾಡಿದ್ರು ಕೇಳಲ್ಲ, ನೀವು ಮಾಡಿದ್ರು ಕೇಳಲ್ಲ, ಯಾರು ಮಾಡಿದ್ರು ಕೇಳಲ್ಲ. ಯಾಕಂದ್ರೆ ಈ ಪ್ರಾರ್ಥನೆಯಲ್ಲಿ ಏನಿದೆ? ಉದಾಸೀನತೆ ಇದೆ. ಹಲ್ಲೆಲೂಯಾ. ಆಗ
ಇನ್ನೊಬ್ಬರ ಮೇಲೆ ವಿಚಾರಗಳನ್ನು ಎತ್ತಿ ಹಾಕಿ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳುವಂತ ಅನುಭವದಲ್ಲಿ ಏನಿದೆ, ಅವರು ಉದಾಸೀನರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ನೋಡುವಾಗ ಕೆಳಗಿನ ವಚನದಿಂದ, ಇವು ಸುಂಕದವನಂತೆಯೂ ಅಲ್ಲ, ಆದದ್ರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ಎರಡವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ. ಆಮೇನ್. ನೋಡಿ, ಯಾರು ನೀತಿವಂತರಾಗಿ ಹೋದ್ರು? ಸುಂಕದವನು. ಪಾಪಿಯಾದ ನನ್ನನ್ನು ಕರುಣಿಸಿ. ಹಾಗಾದ್ರೆ ನಮ್ಮ ಪ್ರಾರ್ಥನೆ ಹೇಗಾಗಿರ್ಬೇಕು? ನಮ್ಮನ್ನೇ ನಾವು ತಗ್ಗಿಸಿ ಕೊಟ್ಟಲ್ಪಟ್ಟಂತ ಒಂದು ಅನುಭವದಲ್ಲಾಗಿರ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಪ್ರಾರ್ಥನೆಗಳು ಅದಕ್ಕೆ ನಾನು ಸಭೆಗಳಲ್ಲಿ ಕೆಲವು ಟೈಮೆಲ್ಲ ನಾನು ನೋಡಿದ್ದೇನೆ, ಅನೇಕರು ಬೇರೆಯವರಿಗೆ ಏನ್ ಮಾಡಿನೇ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಹೇಗೆ ಪ್ರಾರ್ಥನೆ ಮಾಡ್ತಾರೆ? ಪ್ರಾರ್ಥನೆಯಲ್ಲೇ ಎಲ್ಲ ಬಾಣ ಎಸೆದಿರ್ತಾರೆ. ಪಕ್ಕಾ ನಾನು ಕೇಳುವವರಿಗೆ ಗೊತ್ತಾಗ್ತದೆ ಇದು ನನಗೆ ಹೇಳ್ತಿರೋದು ಅಂತೇಳಿ. ಆಮೇಲೆ ಇದು ನಿಜ ನಡೆದಿರುವಂತ ಘಟನೆಗಳೆಲ್ಲ ಇದೆ ಈ ತರ. ಸೊ ಇದು ಎಂದಿಗೂ ಈ ಪ್ರಾರ್ಥನೆಗಳನ್ನು ದೇವರು ಕೇಳುವುದಿಲ್ಲ. ಹಲ್ಲೆಲೂಯಾ. ಯಾವ ಪ್ರಾರ್ಥನೆ ಕೇಳ್ತಾರೆ ದೇವರು? ನಮ್ಮನ್ನೇ ಮೊದಲಾಗಿ ನಾವು ಸಮರ್ಪಿಸಿಕೊಂಡಂತ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡದವರು ಬೇಡ. ಹಲ್ಲೆಲೂಯಾ. ಇವತ್ತು ನಾವು ದೇವರನ್ನು ನೆನಪಿಸಿಕೊಳ್ಳುವುದು ಹೇಗೆ? ನಾವೇನಲ್ಲ ದೇವರೇ, ನನ್ನ ಬಲ ಏನಲ್ಲ, ನನ್ನ ತಾಲಂತ ಏನಲ್ಲ, ನೀನ್ ಕೊಟ್ಟಂತ ಕೃಪೆ ಎಂಬುದಾಗಿ ನೆನೆಸಿ ನಾವು ಮುಂದೆ ಹೋಗುವಾಗಲೇ ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಕಾರ್ಯ ಮಾಡ್ಲಿಕ್ಕಾಗುವುದು. ಅನೇಕ ಸಂದರ್ಭಗಳಲ್ಲಿ ನಾನು ಎಂಬುದಾಗಿ ಅನೇಕ ವಿಷಯಗಳು ಬರುವಾಗ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ಪ್ರಾರ್ಥನೆ ದೇವರ ಸಮ್ಮುಖಕ್ಕೆ ರೀಚ್ ಆಗಲ್ಲ. ಹಲ್ಲೆಲೂಯಾ. ಆದ ಕಾರಣ ಯೇಸು ಸ್ವಾಮಿ ನಮಗೆ ಸಾಮ್ಯ ರೂಪವಾಗಿ ಕಲಿಸಿಕೊಟ್ಟಂತ ಪ್ರಾರ್ಥನೆ ಹೇಗಂತ ಹೇಳಿದರೆ, ಅಥವಾ ಬೇಸರಗೊಳ್ಳದೆ ಇರಬೇಕಾದಂಥ ಅನುಭವ ಹೇಗೆಂಬುದಾಗಿ ನಾವು ನೋಡುವಾಗ ಈ ವಿಧವೆಯ ಅನುಭವದ ತರ, ಈ ಸುಂಕದವನ ತರ. ಹಲ್ಲೆಲೂಯಾ. ದೇವರಿಗೆ ಯಾರು ಬೇಡ? ಸ್ವನೀತಿವಂತರು ಬೇಡ. ದೇವರಿಗೆ ಬೇಕಾದವರು ಯಾರು? ಪಾಪಿಗಳೇ. ಹಲ್ಲೆಲೂಯಾ. ದೇವರಿಗೆ ಬೇಕಾದದ್ದು ಯಾರು? ನಾವು ಅನೇಕ ಸಂದರ್ಭದಲ್ಲಿ ನೀತಿವಂತರಾಗಿ ನಿಲ್ತೇವೆ. ಬೇಡ, ನಾವು ದೇವರಿಗೆ ಬೇಡ. ಈಗ ನಾನು ನೀತಿವಂತನಾಗಿ ನಿಂತರೆ ದೇವರಿಗೆ ನಾನು ಬೇಡ. ಯಾಕಂದ್ರೆ ನಾನು ನೀತಿವಂತನಾಗಿರುವಂಥದ್ದು ಕ್ರಿಸ್ತನ ಮೂಲಕ. ಕ್ರಿಸ್ತನಿಗೆ ಬೇಕಾಗಿರುವಂಥದ್ದು ಪಾಪಿಯಾದ ಲೇವಿ. ಪ್ರೈಸ್ ದಿ ಲಾರ್ಡ್. ನೀತಿವಂತಿಕೆ ಎಂಬುದಾಗಿರುವಂಥ ಅನುಭವ ಅದು ಕ್ರಿಸ್ತನಿಂದ ಬಂದದ್ದರಾದ್ದರಿಂದ ಅದು ನಂದಲ್ಲ. ಹಲ್ಲೆಲೂಯಾ. ಅದು ನನಗೆ ದಾನವಾಗಿ ಕೊಡಲ್ಪಟ್ಟಂತ ಅನುಭವ. ಹಲ್ಲೆಲೂಯಾ. ಗಿಫ್ಟ್ ಆಗಿ ಕೊಡಲ್ಪಟ್ಟಂತ ಅನುಭವ. ಆದ ಕಾರಣ ನನ್ನ ಜೀವಿತದಲ್ಲಿ ಈ ಅನುಭವ ಪ್ರಕಟವಾದರೆ ದೇವರ ಬಿಡುಗಡೆ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನಂಬಬೇಕು, ಒಂದು ಕಾರ್ಯವನ್ನು ನಂಬಬೇಕು. ನಾನೇನಿಲ್ಲ ದೇವರೇ, ನಿನ್ನ ಸಮ್ಮುಖದಲ್ಲಿ ನಾನು ಒಪ್ಪಿಸಿಕೊಡ್ತೇನೆ. ನೀನು ನನಗೆ ಏನು ನೇಮಕ ಮಾಡಿದೆಯೋ, ಅದಕ್ಕೆ ಪೌಲನ್ ಹೇಳ್ತಾನೆ, ಪಾಪಿಗಳಲ್ಲಿ ನಾನು ದೊಡ್ಡ ಪಾಪಿ ಅಂತ. ಯಾರು? ಪೌಲನ್ ಹೇಳೋದು. ಯಾಕೆ ಅವನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ತನ್ನನ್ನು ತಾನು ಹಂಬಲ್ ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರ ವಚನ ಸತ್ಯತೆ ನಾವು ಸಾರ್ತೇವೆ. ದೇವರ ವಚನದ ಸತ್ಯತೆಯಲ್ಲಿ ನಿಮಗೆ ತಿಳಿಸ್ತೇವೆ, ವಿಚಾರಗಳನ್ನು ಹೇಳಲೇಬೇಕಾಗ್ತದೆ. ಆದರೆ ಒಂದು ಕಾರ್ಯವನ್ನು ನಂಬಬೇಕು, ನಾವೆಲ್ಲರೂ ಒಂದು ದಿನದಲ್ಲಿ ಪಾಪಿಗಳಾಗಿದ್ವಿ. ಕ್ರಿಸ್ತನ ಮೂಲಕವಾಗಿ ಆ ಬಿಡುಗಡೆಯನ್ನು ನಾವು ಅನುಭವಿಸಿದ್ವಿ. ಹಲ್ಲೆಲೂಯಾ. ಆದ ಕಾರಣ ದೇವರು ಮಾಡಿರುವಂಥ ಕೃತಜ್ಞತೆಯನ್ನು ನಾವು ಮರೀಲಿಕ್ಕಿಲ್ಲ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಇಕ್ಕಟ್ಟಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಮಗಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಿರ್ತಾರೆ. ಆದರೆ ನಾವು ಎಲ್ಲೋ ಒಂದು ಕಡೆ ಕೆಲವು ಸಂದರ್ಭಗಳಲ್ಲಿ ದೇವರನ್ನೇ ನಾವು ಮರೆತು ಬಿಡ್ತೇವೆ. ಹಲ್ಲೆಲೂಯಾ. ಆಗ ಇದು ದೇವರಿಗೆ ಬೇಡ.
ಎಲ್ಲ ಸಂದರ್ಭಗಳಲ್ಲಿ ನಾವು ಯಾರನ್ನು ನೆನೆಸ್ಬೇಕು? ಈಗ ನೋಡಿ, ಕೆಲಸ ದೇವರು ಕೊಟ್ಟಿರ್ತಾರೆ, ಪ್ರಾರ್ಥನೆಗೆ ಕರೆದ್ರೆ ಟೈಮ್ ಇಲ್ಲ ಅಂತಾರೆ. ನಿಜವಾಗಲಿಕ್ಕೆ ಯಾರು ಕೊಡೋದು ಕೆಲಸ? ದೇವರೇ ಕೊಡೋದು. ಆಮೇಲೆ ಯಾವಾಗ ನೋಡಿ, ನಿನ್ನೆ ದಿನದಲ್ಲಿ ನಮ್ಮ ಮನೇಲಿರುವ ಜೆಸಿಕಾ ಸಿಸ್ಟರ್ ಹೇಳ್ತಾ ಇದ್ರು, ಸಡನ್ ಆಗಿ ಅವರ ಇನ್ಫೋಸಿಸ್ ಕಂಪನಿಯಿಂದ 2-3 ಜನ ತೆಗೆದು ಹಾಕಿಬಿಟ್ರು. ಸಡನ್ ಆಗಿ, ಅವ್ರಿಗೆ ಗೊತ್ತೇ ಇಲ್ಲ, ಕಣ್ಣೀರು ಹಾಕೊಂಡೆ ಮನೆಗೆ ಹೋದ್ರಂತೆ. ಸೊ ನಿಜವಾಗ್ಲೂ ನಮಗೆ ಎಲ್ಲ ಕಾರ್ಯಗಳನ್ನು ಕೊಡುವಂಥದ್ದು ಯಾರು? ದೇವರು. ಕೆಲವು ಟೈಮಲ್ಲಿ ನಾವು ದೇವರ ಹತ್ರ ಹೇಳ್ತೇವೆ, ನನಗೆ ಪ್ರಾರ್ಥನೆಗೆ ಬರಲಿಕ್ಕೆ, ಪ್ರಾರ್ಥನೆಯಲ್ಲಿ ಆಗಿರಲಿಕ್ಕೆ ನನಗೇನಿಲ್ಲ ಟೈಮು ಇಲ್ಲ ಎಂಬುದಾಗಿ ನಾವು ಹೇಳಿಬಿಡ್ತೇವೆ, ಈಸಿಯಾಗಿ ಹೇಳಿಬಿಡ್ತೇವೆ. ಆದರೆ ಕೆಲಸ ಕಾರ್ಯಗಳು ಸಿಗದೇ ಇದ್ದಾಗ ನಾವು ಎಲ್ಲಿ ಓಡಿ ಬರ್ತೇವೆ? ದೇವರ ಸಮ್ಮುಖಕ್ಕೆ ಓಡಿ ಬರ್ತೇವೆ. ಯಾವುದಕ್ಕೋಸ್ಕರ? ಕೆಲಸ ಸಿಗ್ಲಿಕ್ಕೋಸ್ಕರ. ಆಗ ಇದು ಸಿಕ್ಕಿದ ನಂತರನೂ ನಾವು ಅಷ್ಟೇ ನಂಬಿಗಸ್ತರಾಗಿ ನಿಲ್ಲಬೇಕೆಂಬುದಾಗಿರುವಂಥದ್ದು ದೇವರ ಉದ್ದೇಶ. ಹಲ್ಲೆಲೂಯಾ. ನೋಡಿ, ಖಂಡಿತವಾಗಲೂ ನಾನು ನಂಬ್ತೇನೆ, ನಾವು ಮನಸ್ಸು ಮಾಡಿದರೆ ಎಂಥ ಸಿಚುವೇಶನ್ ಇದ್ರೂ ನಾವೇನು ಮಾಡ್ತೇವೆ? ಬಂದೇ ಬರ್ತೇವೆ. ಹಲ್ಲೆಲೂಯಾ. ಬರದೇ ಇರ್ಲಿಕ್ಕಾಗಲ್ಲ. ಈಗ ನೋಡಿ, ನೀವು ಇಷ್ಟು ಜನರಾಗಿ ಬಂದಿದ್ದೀರಾ, ಇನ್ನ ಅನೇಕರು ಬರಲಿಕ್ಕಿದ್ದಾರೆ. ಅವರು ಮನಸ್ಸು ಮಾಡಿದರೆ ಖಂಡಿತವಾಗಲೂ ಬರಲಿಕ್ಕೆ ಆಗಲ್ಲ ಅಂತ ಇಲ್ಲ, ಖಂಡಿತವಾಗಲೂ ಬರಲಿಕ್ಕಾಗ್ತದೆ. ಆದರೆ ಏನಿದೆ? ಉದಾಸೀನ. ಏನಿದೆ? ಬೇಸರ. ಹಲ್ಲೆಲೂಯಾ. ಈಗ ಯಾವ ವಿಷಯದಲ್ಲಿ ಖುಷಿ ಸಿಕ್ಕಿದೆ? ಯಾವ ವಿಷಯದಲ್ಲಿ ಬೇಸರಿಕೆ ಇಲ್ಲ? ಅವರಾಗಿರುವಂಥ, ಅವರು ದೇವರು ಕೊಟ್ಟಿರುವಂಥ, ಅದ್ಭುತ ಮಾಡಿರುವಂಥ ವಿಷಯದಲ್ಲಿ ಏನಿಲ್ಲ? ಬೇಸರಿಕಿಲ್ಲ. ಅದರಲ್ಲಿ ಅವರು ಸಂತೋಷವುಳ್ಳವರಾಗಿದ್ದಾರೆ. ಅದರಿಂದ ಪ್ರಿಯದೇವರ ಮಕ್ಕಳೇ, ನಾವು ಒಂದು ಕಾರ್ಯವನ್ನು ನಂಬಬೇಕು. ನಾವು ಇತರರಿಗೆ ಹೋಗಿ ತಿಳಿಸಬೇಕಾದದ್ದು ಏನಂತ ಹೇಳಿದರೆ, ಆಮೇಲೆ ಎಡ್ಡ ಬಿಡದೆ, ಆಮೇಲೆ ಬೇಸರಗೊಳ್ಳದೆ ನಾವು ದೇವರ ಸಮ್ಮುಖದಲ್ಲಿ ಆಗಿರಬೇಕೆಂಬುದಾಗಿರುವಂಥದ್ದು ನಾವು ತಿಳಿಸಿಕೊಡುವಾಗ ಖಂಡಿತವಾಗಲು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ದೇವರು ತಂದು ಕೊಡ್ತಾರೆ. ಹಲ್ಲೆಲೂಯಾ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಆಮೇಲೆ ಸಭೆಗಳು ಅನೇಕ ಸಂದರ್ಭಗಳಲ್ಲಿ ಹೇಗಿದೆ ಅಂತೇಳಿ ಕಳೆದಿಂದಲೂ ಒಬ್ಬರು ಹೇಳ್ತಾ ಇದ್ರು. ಆಮೇಲೆ ಅನೇಕರು ಸಭೆಗೆ ಬಂದು ಕೂರ್ತಾರೆ. ಏನು ಮಾಡ್ತಿರ್ತಾರೆ? ಹರಟೆ ಮಾತುಗಳನ್ನು ಹಾಡ್ತಾ ಇರ್ತಾರೆ, ಹಿಂದ್ಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅದು ಇದು ಚಟವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಕೇಳೋರು ಯಾರು ಇರಲ್ಲ. ಕೆಲವು ಟೈಮ್ ನಾನು ನಿನ್ನೆ ಕಳೆದಿಂದಲೂ ಒಂದು ಕಾರ್ಯವನ್ನು ನೋಡಿದೆ. ಆಮೇಲೆ ದೇವರ ಆಲಯದಲ್ಲಿ ಕೂತಿದ್ದಾರೆ, ಆರಾಧನೆ ನಡೀತಿದೆ, ಇವ್ರದ್ದು ಫೋಟೋಶೂಟ್ ಆಗ್ತಾ ಇದೆ. ಅವರಿಗೆ ಅದರಲ್ಲಿ ಇದೇ ಇಲ್ಲ. ಅದ್ರ ಮಧ್ಯದಲ್ಲಿ ಮತ್ತೊಂದು ಆ್ಯಕ್ಷನ್ನು, ಹಾಡಾಡುವಂಥ ಆ್ಯಕ್ಷನ್ಗಳು ಎಲ್ಲ. ಆದರೆ ಅದರಲ್ಲಿ ಏನಿಲ್ಲ? ಆ ಸಾನ್ನಿಧ್ಯಕ್ಕೆ, ಆ ಪ್ರಸನ್ನತೆಗೆ ಬೆಲೆನೇ ಇಲ್ಲ. ಅಲ್ಲಿರುವಂಥವರಿಗೆ ಕೇಳಲಿಕ್ಕಾಗಲ್ಲ. ಜನರಿಗೆ ನೀವು ಇದನ್ನು ಮಾಡಬಾರ್ದಂತೆ ಕೇಳಿದರೆ ಮತ್ತೆ ನೆಕ್ಸ್ಟು ಇರಲ್ಲ. ಈ ಥರ ಪರಿಸ್ಥಿತಿಗಳೆಲ್ಲ ಇದೆ. ಅದರಿಂದ ದೇವರು ಆಮೇನ್ ಇಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಇರುವಂಥ ಜನರು ಇದ್ದಾರೆ. ಆದರೆ ದೇವರು ನಮಗೆ ಉತ್ತಮವಾದದನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಪ್ರಿಯದೇವರ ಮಕ್ಕಳೇ, ಆತ್ಮಿಕವಾದ ಬಿಡುಗಡೆ ಎಲ್ಲಿದೆಯೋ ಅಲ್ಲಿಗೆ ನಾವು ಓಡಲೇಬೇಕು. ಹಲ್ಲೆಲೂಯಾ. ಯಾಕಂತ ಹೇಳಿದರೆ ಕೊನೆಯಲ್ಲಿ ನಮ್ಮನ್ನು ರಕ್ಷಿಸುವಂಥದ್ದು ಈ ಆತ್ಮಿಕವಾದ ಸತ್ಯತೆಯೇ. ಹಲ್ಲೆಲೂಯಾ. ಆಗ ನೀವು ಅಲ್ಲಿ ನಿಂತು ಹೇಳ್ತೀರಾ, ಓ ನಾನು ಜಯಿಸಿದೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನಿಂತು ನೀವೇನು ಹೇಳ್ತೀರಾ? ನಾನು ಜಯಿಸಿದೆ. ಹಲ್ಲೆಲೂಯಾ. ಈಗ ಅನೇಕ ಸಂದರ್ಭ ಅನೇಕರು ಈಗ ಕೋವಿಡ್ ಇಂಜೆಕ್ಷನ್ಗಳನ್ನು ತೆಗೆದುಕೊಂಡಿದ್ದೀರ, ನಾವು ತೆಗೆದುಕೊಂಡ್ವಿ, ಕೊನೆಯ ಕ್ಷಣದಲ್ಲಿ ನಾವು ತೆಗೆದುಕೊಂಡ್ವಿ. ಆದರೆ ಅನೇಕ ಅನಾಹುತಗಳಿಗೆಲ್ಲ ನಡೀತಿದೆ, ಆರೋಗ್ಯದಲ್ಲಿ ಏರುಪೇರುಗಳು ನಡೀತಿದೆ. ಮುಂಚಿದ್ದಂಥ ಹೆಲ್ತಿ ಆಗಿರುವಂಥ ಅನುಭವ ಈಗ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಅನಾರೋಗ್ಯ ಬಂದುಬಿಟ್ರೆ ಪಟ್ಟಂತ ನಾವು ಬಲಹೀನಗೊಂಡು ಬಿಡ್ತೇವೆ. ಕೆಲವು ಟೈಮಲ್ಲಿ ಅನಿಸ್ತದೆ, ಹೇಗಾಯಿತು ಈ ಕಾರ್ಯಗಳೆಲ್ಲ ಎಲ್ಲಿಯೋ ಒಂದು ಕಡೆ ಶರೀರಕ್ಕೆ ಎಫೆಕ್ಟ್ ಆಗಿದೆ. ಕೆಲವರು ಪಟ್ಟಂತ ಮರಣ ಹೊಂದಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಅವರ ಮರಣಗಳು ಹೇಗೆ ಉಂಟಾಗ್ತಿದೆ ಎಂಬುದಾಗಿ ಗೊತ್ತಿಲ್ಲ. ಕೆಲವು ಟೈಮಲ್ಲಿ ಈ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳೋದವರಿದ್ದಾರೆ, ಅವರೆಲ್ಲ ತುಂಬ ಸಂತೋಷದಲ್ಲಿದ್ದಾರೆ. ಅಂದರೆ ಆ ದಿನಗಳೆಲ್ಲ ಎಸ್ಕೇಪ್ ಆಗಿದ್ದಾರೆ ತಗೊಳ್ಳೋದು. ಸೊ ಅವರು ಇದನ್ನು ನೋಡುವಾಗ ನಾವು ತಗೊಂಡಿಲ್ಲ, ಬಚಾವಾದಿವಿ ಅಂತ ಅನಿಸ್ತಾ ಇರ್ತದೆ. ಅದೇ ಪ್ರಕಾರ ಆಮೇಲೆ ನಾವು ದೇವರ ವಚನದ ಸತ್ಯತೆಯಲ್ಲಿ ನಿಲ್ಲುವಾಗ ಇದೇ ಥರ ಒಂದು ದಿನ ಬರ್ತದೆ. ಆ ದಿನದಲ್ಲಿ ನಮಗನ್ನಿಸ್ತದೆ, ನನ್ನಲ್ಲಿ ಆ ಒಂದು ಬೆಳಕಿದೆ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಆಮೇಲೆ ಕನ್ನಿಕೆಯರನ್ನು ಕುರಿತು ನೋಡ್ತೇವೆ, 5 ಜನರ ಹತ್ರ ಇರಲಿಲ್ಲ, 5 ಜನರ ಹತ್ರ ಇತ್ತು. ಸೊ ದೀಪ ಇದ್ದವರೇನಾದರು ಎಂಟ್ರಾದರು, ದೀಪ ಇಲ್ಲದವರಿಗೆ ಅಲ್ಲೇ ಬಿಟ್ಟು ಹೋದರು. ಆಗ ನಮ್ಮಲ್ಲಿ ದೇವರ ವಚನದ ಸತ್ಯತೆ ಬೆಳಕಿದ್ರೆ ಖಂಡಿತವಾಗಲೂ ಒಂದು ಕಾರ್ಯ ನಮಗೆ ಅರ್ಥ ಆಗ್ತದೆ, ನಾನು ಜಯಿಸಿದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನಲ್ಲ, ಯಾವ ಅನೇಕ ಅನುಭವಗಳು ನಮ್ಮನ್ನು ಏನು ಮಾಡಲ್ಲ, ಕೊನೆಯ ಕ್ಷಣಗಳಲ್ಲಿ ಕಾಪಾಡಲ್ಲ. ಕಾಪಾಡುವಂಥದ್ದು ದೇವರ ವಚನದ ಸತ್ಯತೆಯೇ. ಹಲ್ಲೆಲೂಯಾ.
ಆದ ಕಾರಣ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಈ ವಿಷಯಗಳಲ್ಲಿ ಬೇಸರ ಮಾಡದೆ, ಯಾವುದೇ ಸಮಯವಾಗಿರ್ಬೋದು ಅದು, ಹಲ್ಲೆಲೂಯಾ, ಎಷ್ಟೇ ನಿಮಗೆ ಟಯರ್ಡ್ ಆಗಿರ್ಬೋದು ಅಥವಾ ಎಷ್ಟೇ ನಿಮಗೆ ಸುಸ್ತಾಗಿರ್ಬೋದು, ಏನೇ ಆಗಿರ್ಬೋದು, ಆ ಸಮಯದಲ್ಲಿ ನಾವು ಎಚ್ಚೆತ್ತು ಜೀವನದಿಂದ ಇರುವುದಾದರೆ ಖಂಡಿತವಾಗ್ಲೂ ದೇವರ ಬಿಡುಗಡೆ ನಾವು ಅನುಭವಿಸ್ತೇವೆ. ನಾನು ಹೇಳುವಂಥದ್ದು, ಈಗ ನಾವು ಈ ಬೆಂಗಳೂರು ಪಟ್ಟಣದಲ್ಲ ಎಲ್ಲರೂ ಕೆಲಸ ಕಾರ್ಯಗಳಲ್ಲಿ ಇರುವಂಥದ್ದು, ನೀವು ಪ್ರಾರ್ಥನೆಗಳಿಗೆಲ್ಲ ಬರುವಂಥದ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ಶರೀರದಲ್ಲಿ ಅನೇಕ ಟಯರ್ಡ್ಗಳಿರ್ತದೆ, ಸುಸ್ತಿರ್ತದೆ, ನಾನಾ ವಿಷಯಗಳಾಗಿರ್ತದೆ. ಆದರೆ ನೀವು ಅದನ್ನೆಲ್ಲ ಬದಿಗಿಟ್ಟು ಅದನ್ನು ಮೀರಿ ನೀವು ಇಲ್ಲಿ ಬರುವಾಗ ಇದೆಯಲ್ಲ, ಖಂಡಿತವಾಗಲೂ ಅದರ ಬಿಡುಗಡೆ ನೀವು ಅನುಭವಿಸ್ತೀರ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಶರೀರ ಬಲಹೀನತೆ ಆಗಿದೆ, ಆದರೆ ನಮ್ಮ ಒಳಗಿರುವಂಥ ಆತ್ಮನಲ್ಲ. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬಬೇಕು. ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆದ ಕಾರಣ ಈ 3ನೇ ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ದೇವರಾತ್ಮನ ನಮಗೆ ಎಚ್ಚರಿಸುವಂಥದ್ದು, ನಿಮ್ಮ ಪ್ರಾರ್ಥನೆಗಳು ಮೊದಲಾಗಿ ಬೇಸರವಿಲ್ಲದೆ ಇರಲಿ. ನಿರಂತರವಾಗಿ ಪ್ರಾರ್ಥಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಗಿವ್ ಅಪ್ ಮಾಡದೆ ಪ್ರಾರ್ಥಿಸಿರಿ. ನಂತರವಾಗಿ ಉದಾಸೀನವಿಲ್ಲದೆ ಪ್ರಾರ್ಥಿಸಿರಿ. ಅಂದರೆ ನಾನು ನೀತಿವಂತನೆಂಬುದಾಗಿ ಸೈಲೆಂಟ್ ಆಗಿ ಕೂರುದು ಬೇಡ, ನನ್ನಲ್ಲಿ ಎಲ್ಲ ಸರಿದೆ ಎಂಬುದಾಗಿ ನಾವು ನೆನೆಸಿ ಕೂರುದು ಬೇಡ. ನಾವು ಏನು ಕಾರ್ಯಗಳು ಸಮರ್ಪಿಸಲ್ಪಟ್ಟವರಾಗಿ ಮಾಡಬೇಕು, ಆ ಕಾರ್ಯಗಳನ್ನು ಸಮರ್ಪಿಸಿ ಒಪ್ಪಿಸಿ ಕೊಟ್ಟವರಾಗಿ ನೀವು ಮಾಡುವಾಗ ಖಂಡಿತವಾಗಲೂ ನಿಮ್ಮ ಪ್ರಾರ್ಥನೆಗಳ ದೇವರ ಸಮ್ಮುಖದಲ್ಲಿ ಮುಟ್ಟುತ್ತದೆ. ಅದಕ್ಕಾಗಿ ದೇವರ ವಚನ ಪತ್ರಿಕೆಯಲ್ಲಿ ಹೇಳ್ತದೆ, ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತದೆ, ಯಾರೆಲ್ಲ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ತಾರಲ್ಲ ಅವರನ್ನು ದೇವರ ಮೇಲೆ ಎತ್ತುತ್ತಾರಂತೆ. ಹಲ್ಲೆಲೂಯಾ. ಇವತ್ತು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇರುವಾಗ, ಕೆಲ ದಿನದಲ್ಲಿ ಒಂದು ದೊಡ್ಡ ಕ್ರೌಡು, ಅನೇಕ ಜನರು ಸೇರಿ ಬಂದಿದ್ದಾರೆ. ಅಲ್ಲಿ ದೇವರ ವಚನ ಕೇಳ್ತಾ ಇದ್ದಾರೆ. ಪಾಸ್ಟ್ರು ಸೀದಾ ಒಬ್ಬರ ಬಳಿಗೆ ಹೋದ್ರು, ಅಲ್ಲಿ ಚೇರು ಇರಲ್ಲ, ಕೆಳಗೆ ಕೂತಿದ್ದಾರೆ. ಕೂತವರಲ್ಲಿ ಅವರನ್ನು ಎಬ್ಬಿಸಿ ನಿಲ್ಲಿಸಿ ಹೇಳಿದರು, ಜನರಿಗೆ ಕೇಳಿದರು, ಇವರು ಎಷ್ಟು ಕೋಟಿ ಒಡೆಯ ಗೊತ್ತಾ ನಿಮಗೆ ಅಂತ ಕೇಳಿದರು. ಆಗ ಅವರನ್ನು ಎಬ್ಬಿಸಿ ನಿಲ್ಲಿಸಿ ನೋಡಿದಾಗ ಸಾಧಾರಣ ವ್ಯಕ್ತಿ ಥರನೇ ಕಾಣಿಸ್ತಿದ್ದಾರೆ ಅವರು. ಯಾಕಂದರೆ ಎಲ್ಲರ ಒಟ್ಟಿಗೆ ಮಿಂಗಲಾಗಿ ಕೂತ್ಬಿಟ್ಟಿದ್ದಾರೆ, ಒಟ್ಟಿಗೆ ಕೂತಿದ್ದಾರೆ. ಅಲ್ಲಿ ಏನಿಲ್ಲ, ಚೇರು ಇಲ್ಲ. ಅವರಿಗೆ ಎಷ್ಟೋ ಕೋಟಿಗಳ ಒಡೆ ಅಂತ, ಎಷ್ಟೋ ಕೋಟಿ ಆಸ್ತಿ ಅವರಿಗಿದೆ ಅಂತ, ಅವರ ಅಣ್ಣ ತಮ್ಮಂದರು ಎಲ್ಲ ಕೋಟಿಗಟ್ಟಲೆ ಇರುವವರಂತೆ. ದೇವರ ಸಮ್ಮುಖದಲ್ಲಿ ಹಂಬಲಾಗಿ ಕೂತಿದ್ದಾರೆ, ಅನಿಸೋದೇ ಇಲ್ಲ ಅವರ ಹತ್ರ ಇಷ್ಟು ಇದೆ ಅಂತೆ. ಸೊ ಸೇವಕರು ಎಬ್ಬಿಸಿ ಹೇಳ್ತಿದ್ರು, ಇಷ್ಟು ಆಸ್ತಿ ಇವರ ಹತ್ರ ಇದ್ರೂ ನೀವು ನೋಡಿದ್ರಲ್ಲ, ನಿಮ್ಮ ಪಕ್ಕದಲ್ಲೇ ಅವರು ಕೂತಿದ್ದಾರೆ. ಆಗ ಈ ಹಂಬಲ ಆಗಿರುವಂಥ ಅನುಭವವನ್ನೇ ದೇವರು ನಿಮ್ಮ ಜೀವಿತದಲ್ಲಿ ನೋಡುವಂಥದ್ದು. ಹಲ್ಲೆಲೂಯಾ. ಯಾಕಂತ ಹೇಳಿದರೆ ಈ ಲೋಕದ ಅನೇಕ ಅನುಭವಗಳು, ಅದಕ್ಕೆ ನೀವು ದೇವರ ಸಮ್ಮುಖದಲ್ಲಿ ನೀವು ಹೋಗಿ ಬೇರೆ ಸಭೆಗಳಲ್ಲಿ ನೀವು ನೋಡಿಬೇಕಾದ್ರೆ ಎಷ್ಟೋ ಅನುಭವಗಳಿರ್ತದೆ. ಅವರನ್ನು ನೋಡಿದರೆ ಕೆಲವು ಟೈಮಲ್ಲಿ ಅನಿಸೋದೇ ಇಲ್ಲ, ಅವರು ಹಂಬಲಾಗಿರ್ತಾರೆ. ಯಾಕೆ ಹಂಬಲಾಗಿರ್ತಾರೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತುಂಟು ಸೀಕ್ರೆಟು, ನಾನು ಹಂಬಲಾಗಿರಲಿಲ್ಲ ಅಂದರೆ ಈ ಅನುಭವ ನನ್ನ ಕೈಯಲ್ಲಿ ಇರಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾನು ತಗ್ಗಿಸಲ್ಪಟ್ಟವನಾಗಿರಲಿಲ್ಲ ಅಂದರೆ ಈ ಅನುಭವದಲ್ಲಿ ನಿಲ್ಲಕ್ಕೆ ನನಗೆ ಸಾಧ್ಯವಾಗಲ್ಲ. ಇನ್ನೊಂದು ಹ್ಯಾಂಗಲಲ್ಲಿ ಹೇಳಬೇಕಂದ್ರೆ, ಈ ದೇವರ ಸಮ್ಮುಖದಲ್ಲಿ ಇರುವಂಥ ಅನುಭವ ಇದಕ್ಕೆ ಏನೂ ಅಲ್ಲ. ಹಲ್ಲೆಲೂಯಾ. ಅವ್ರಿಗೆ ಗೊತ್ತುಂಟು ದೇವರ ಸಮ್ಮುಖನೇ ಶ್ರೇಷ್ಠವಾದದೆಂಬುದಾಗಿ. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಾವು ನಂಬೋಣ, ಖಂಡಿತವಾಗಲು ನಾವು ಆತನ ಕೆಳಗೆ ತಗ್ಗಿಸಲ್ಪಟ್ಟು ತಾಳ್ಮೆ ಉಳ್ಳವರಾಗಿ ನಾವು ನಿಲ್ಲುವಾಗ ಖಂಡಿತವಾಗಲೂ ದೇವರು ನಮ್ಮ ಮೂಲಕವಾಗಿ ಮಹಿಮೆ ಹೊಂದ್ತಾರೆ. ಹಲ್ಲೆಲೂಯಾ. ಆಗ ಅವರನ್ನು ಎಬ್ಬಿಸಿ ನಿಲ್ಲಿಸಿ ಅದನ್ನು ಕೇಳುವಾಗ ಎಷ್ಟು ಜನ ದೇವರಿಗೆ ಸ್ತೋತ್ರ ಮಾಡಿರ್ತಾರಲ್ವಾ, ಎಷ್ಟು ಜನ ದೇವರಿಗೆ ಸ್ತೋತ್ರ ಮಾಡಿರ್ತಾರೆ. ಕೆಲವು ಟೈಮಲ್ಲಿ ಇವರು ಇಷ್ಟು ಇದ್ರೂ, ಇಷ್ಟೆಲ್ಲ ಇದ್ರೂ ಈ ಥರ ಇದ್ದಾರಲ್ಲ, ಇಷ್ಟು ಸಿಂಪಲ್ ಆಗಿ ಇದ್ದಾರಲ್ಲ ಎಂಬುದಾಗಿ ನೆನೆಸುವಾಗ ಎಷ್ಟು ದೇವರಿಗೆ ಸ್ತೋತ್ರ ಮಾಡಿರ್ಬೋದು. ಹಾಗಾದರೆ ಪ್ರಿಯದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಸುಂಕದವನ ಅನುಭವದವನ್ನು ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತ್ಮಿಕ ವಿಷಯದಲ್ಲಿ ನಾವು ಯಾರು ಲೇಜಿ ಆಗಿರದಂತೆ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಮುಂದೆ ಸಾಗುವಾಗ ಖಂಡಿತವಾಗಲು ಕ್ರಿಸ್ತನ ನಮ್ಮ ಮೂಲಕವಾಗಿ ಮಹಿಮೆವಂತರ. ನಾನು ಪ್ರಾರಂಭದಲ್ಲಿ ಒಂದು ವಿಷಯ ಹೇಳಿದೆ, ದೇವರಿಗೆ ಸಲ್ಲತಕ್ಕ ಗೌರವವನ್ನು ದೇವರು ಯಾರಿಗೂ ಬಿಟ್ಕೊಡಲ್ಲ ಅಂತ. ಹಲ್ಲೆಲೂಯಾ. ಈ ಒಂದು ಉದಾಹರಣೆ ಹೇಳ್ತೇನೆ. ಈಗ ಜೈಶ್ಯಾಮಿಗೆ ಎಲ್ಲ ಗೌರವ ಹೋಗ್ತಾ ಇದೆ, ದೇವರೇನು ಮಾಡ್ತಾರೆ ಗೊತ್ತುಂಟಾ? ಕಟ್ ಮಾಡಿಬಿಡ್ತಾರೆ, ದೇವರು ಸ್ಟಾಪ್ ಮಾಡಿಬಿಡ್ತಾರೆ. ಗೌರವ ಯಾರಿಗೆ ಹೋಗಬೇಕು? ದೇವರಿಗೆ ಮಾತ್ರ ಹೋಗಬೇಕು. ಹಲ್ಲೆಲೂಯಾ. ಆಗ
ಕೆಲವು ಟೈಮಲ್ಲಿ ನಾವು ನೋಡ್ತೇವಲ್ಲ, ಈ ಕ್ಯಾಲೆಂಡರ್ ಎಲ್ಲ ಪ್ರಿಂಟ್ ಮಾಡಿದಾಗ ಅದರಲ್ಲೆಲ್ಲ ಹೆಸರಿರ್ತಾರೆ, ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾರೆಲ್ಲ ಕೊಟ್ಟಿದ್ದಾರೆ, ಸ್ಪಾನ್ಸರ್ ಮಾಡಿದವ್ರದ್ದೆಲ್ಲ ಹೆಸರಿರ್ತದೆ. ಸೊ ಜನರು ನೋಡಿದಾಗ ಯಾರಿಗೆ ಸ್ತೋತ್ರ ಮಾಡ್ತಾರೆ, ಅಥವಾ ಜನರು ನೋಡಿದಾಗ ಅದನ್ನು ನೋಡೋ, ಇವರೆಲ್ಲ ಕೊಟ್ಟಿದ್ದಾರಲ್ಲ, ಇವರೆಲ್ಲ ಕೊಟ್ಟಿದ್ದಾರೆ. ಕೆಲವು ಸಭೆಗಳು ನೀವು ಹೋದರೆ ಹೊರಗಡೆನೇ ಲೀಸ್ಟ್ ಹಾಕಿರ್ತಾರೆ, ಇವರು ಇಂತಿಂತವ್ರು ಇಷ್ಟಿಷ್ಟು ಕೊಟ್ಟರು, ಇಷ್ಟಿಷ್ಟು ಕೊಟ್ಟರು ಅನ್ನೋದಾಗಿ. ಸೊ ಅದನ್ನು ನೋಡಿದ್ರು, ಇಷ್ಟು ಕೊಟ್ಟರು, ಇವ್ರು ಇಷ್ಟು ಕೊಟ್ಟರ ಎಂಬುದಾಗಿ. ನಾವು ಕೆಲವು ಸಭೆ ಚರ್ಚೆ ಸಿಗಲ್ಲ, ನಾನು ಹೋಗಿದ್ದೇನೆ, ಅಂಡರ್ಗ್ರೌಂಡ್ಗಳಲ್ಲೆಲ್ಲ ಬರೆದಿಟ್ಟಿದ್ದಾರೆ, ಲೀಸ್ಟ್ ಹಾಕಿ ಬರೆದಿಟ್ಟಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಎಂಬುದು ಆಗಿನ ದಿನಗಳಲ್ಲೆಲ್ಲ ಬರೆದಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ಯಾರಿಗೆ ಮಹಿಮೆ ಪಡಿಸ್ತಾರೆ? ಗ್ಲೋರಿ ಎಲ್ಲಿ ಬರ್ತದೆ? ಇವ್ರು ಕೊಟ್ಟರಲ್ಲ, ಇವ್ರು ಕೊಟ್ಟರು. ಅಲ್ಲಿ ಯಾರು ಬರಲ್ಲ? ದೇವರು ಬರಲ್ಲ. ಹಾಗಾದರೆ ಯಾರು ಬರಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ? ದೇವರಲ್ಲಿ ಗೌರವ. ಈಗ ನಮ್ಮ ಸಭೆಯಲ್ಲಿ ಪ್ರತಿ ವಸ್ತುಗಳನ್ನು ನೋಡಿದಾಗ ಇದು ಯಾರು ಮಾಡಿದ್ದಂತ ಹೇಳಿ ನೋಡುವಾಗ ಯಾರು ಗೌರವ ಹೊಂದಬೇಕು? ದೇವರು. ಒಂದು ವೇಳೆ ನಾನು ಗೌರವ ಹೊಂದಿದ್ರು ಅಲ್ಲಿ ದೇವರು ಏನು ಮಾಡ್ತಾರೆ? ಕಟ್ಟೆ. ದೇವರು ಏನಿಲ್ಲ, ಪಕ್ಷಪಾತ ಇಲ್ಲ, ವಿಶ್ವಾಸಿ ಪಾಶ್ಚಿಮದಾಗಿರುವಂಥ ಕಾಂಪ್ರಮೈಸ್ ದೇವರಿಗೆ ಇಲ್ಲ. ಯಾರು ಗೌರವಕ್ಕೆ ಯೋಗ್ಯರು? ದೇವರೊಬ್ಬನೇ. ಹಲ್ಲೆಲೂಯ. ಅದಕ್ಕಾಗಿ ನಾವು ಎಲ್ಲ ಸಂದರ್ಭಗಳಲ್ಲಿ ಒಂದನ್ನು ನೆನೆಸಬೇಕು, ಯಾರು ಮಾಡಿದ್ದಂತ ಹೇಳುವಾಗ ಯಾರು ಮಾಡಿದ್ದು? ದೇವರು. ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಒಂದನ್ನು ನಂಬೋಣ, ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ, ನಮ್ಮನ್ನೇ ನಾವು ಹಂಬಲಾಗೋಣ. ಆಮೇಲೆ ಈ ಪ್ರಾರ್ಥನೆಗಳನ್ನು ಮಾಡುವಾಗ ಬೇಸರಗೊಳ್ಳದೆ, ದೇವರೇ ಖಂಡಿತವಾಗಲೂ ನೀನು ಕಾರ್ಯ ಮಾಡ್ತೆ ಎಂಬುದಾಗಿ ನಾವು ಮಾಡೋಣ. ಒಂದು ದಿನದಲ್ಲಿ ಆ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದೇವರು ಕೊಡ್ತಾನೆ. ಹಲ್ಲೆಲೂಯ. ಬದಲಾಗದ ವ್ಯಕ್ತಿಗಳು ಬದಲಾಗ್ತಾರೆ, ಚೇಂಜ್ ಆಗದ ವಿಚಾರಗಳು ಚೇಂಜ್ ಆಗ್ತದೆ ಒಂದು ದಿನದಲ್ಲಿ. ಒಂದು ವಿಷಯ, ಅನೇಕ ಸಮಯಗಳ ಮುಂಚೆ ಒಂದು ವಿಷಯ ಆದಾಗ ದೇವರಾತ್ಮನ ಹತ್ರ ನಾನು ಕೇಳಿದೆ, ದೇವ್ರು ಏನು ಮಾಡಲಿಯಪ್ಪ ಅಂತ. ನಾನು ಹೀಗೆ ಕೇಳಿದೆ, ಏನು ಮಾಡಲಿ? ಆಗ ದೇವರು ಹೇಳಿದ್ರು ನನಗೆ, ನಾನು ನೋಡ್ಕೊಳ್ತೇನೆ ಅಂತ. ಏನು ಹೇಳಿದರು? ನಾನು ನೋಡ್ಕೊಳ್ತೇನೆ ಎಂಬುದಾಗಿ. ಸೊ ಅನೇಕ ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ನಾವಾಗೆ ಮೈ ಮೇಲೆ ಬಿದ್ದು ಒದ್ದಾಡ್ಲಿಕ್ಕೆ ಹೋಗ್ತೇವೆ. ದೇವರು ಹೇಳ್ತಾರೆ, ನೀನು ವರಿ ಮಾಡಬೇಡ, ನೀನು ಒದ್ದಾಡಬೇಡ, ನೀನು ಅದ್ರ ಮೇಲೆ ಬಿದ್ದು ಇದು ಮಾಡ್ಲಿಕ್ಕೆ ಹೋಗ್ಬೇಡ. ಆ ವಿಷಯಗಳ ಕುರಿತೆಲ್ಲ ನಾನು ನೋಡ್ಕೊಳ್ತೇನೆ. ದೇವರು ನೋಡ್ಕೊಳ್ಳುವಾಗ ಏನಾಗ್ತದೆ ಹೇಳಿ? ಅಲ್ಲಿ ಯಾವ ಪ್ರಾಬ್ಲಮ್ಮು, ಸಮಸ್ಯೆಗಳು ಬರಲ್ಲ. ಅದರಿಂದ ದೇವರ ತ್ರಾಣವುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಬಿಡೋಣ. ದೇವರು ಕೆಲ ವಿಷಯಗಳನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ದೇವರ ವಚನ ಅದಲ್ಲದೆ ಹೇಳ್ತದೆ, ನೀವು ಚಿಂತೆ ಮಾಡಬೇಡ್ರಿ, ನಾನು ನಿಮಗೋಸ್ಕರವಾಗಿ ಚಿಂತಿಸ್ತೇನೆ ಎಂಬುದಾಗಿ ಹೇಳುವಾಗ ಖಂಡಿತವಾಗಲೂ ಕರ್ತನು ನಮಗಾಗಿ ಚಿಂತಿಸುವವನಾಗಿದ್ದಾನೆ. ಹಲ್ಲೆಲೂಯ. ಅದರಿಂದ ಈ ರಾತ್ರಿ ವೇಳೆಯಲ್ಲಿ ಒಂದನ್ನು ನಂಬೋಣ, ನಿರಂತರವಾಗಿ ಪ್ರಾರ್ಥಿಸೋಣ. ಖಂಡಿತವಾಗಲೂ ಈ 7 ದಿನದ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಕೆಲವು ಬದಲಾವಣೆಗಳನ್ನು ತಂದುಕೊಳ್ಳಿ. ನಾವು ಹೀಗೆ ಪ್ರಾರ್ಥಿಸೋಣ, ದೇವರ ನಂದು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ಬರುವಂಥವರು, ನನ್ನ ಒಟ್ಟಿಗೆ ಆಗಿರುವವರು, ಈ ಸಭೆಯಲ್ಲಿ ಸೇರಿ ಬರುವಂಥ ಎಲ್ಲ ಜೀವಿತಗಳಲ್ಲಿ ನೀನು ಬಲವಾದ ಕಾರ್ಯಗಳನ್ನು ಮಾಡಪ್ಪ, ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡು, ಅವರನ್ನು ಸಂಧಿಸಪ್ಪ. ಈ ವಚನಗಳು ಅವರನ್ನು ಮುಟ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲು ದೇವರು ಪಕ್ಷಪಾತವಿಲ್ಲದೆ, ದೇವರು ಧಾರಾಳ ಹೃದಯದಿಂದ ಎಲ್ಲರ ಜೀವಿತದಲ್ಲಿ ಕಾರ್ಯ ಮಾಡುವಂಥ ದೇವರಾಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ನಾವು ಪ್ರಾರ್ಥನೆಗಾಗಿ ನಾವು ಒಪ್ಪಿಸಿಕೊಡೋಣ. ಖಂಡಿತವಾಗಲು ದೇವರ ಈ ವಚನಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತೇವೆ. ದೇವರೇ, ಹೌದು, 2 ವಿಷಯಗಳು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಉದಾಸೀನತೆ ಇಲ್ಲದವರಾಗಿರಬೇಕು ಆತ್ಮಿಕ ವಿಷಯಗಳಲ್ಲಿ. ಆದ ಕಾರಣ ಒಂದನ್ನು ನಂಬೋಣ, ಖಂಡಿತವಾಗಲು ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ. ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈ ಲೋಕದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿಕೆಯಲ್ಲಿ ನಾವು ನಂಬಿಗಸ್ತರೂ ಆಗಿರಬೇಕು. ಆಗ ದೇವರ ಬಲವಾದ ಕಾರ್ಯಗಳನ್ನು ಆತನ ಮಾಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಇವತ್ತು ಕರ್ತನೆ ಸ್ವಾಮಿ ಉಪವಾಸ ಪ್ರಾರ್ಥನೆ 3ನೇ ದಿನದಲ್ಲಿ ಈ ಸಾಯಂಕಾಲ ವೇಳೆಯಲ್ಲಿ ನಾವು ಸೇರಿ ಬಂದಿದ್ದೇವಪ್ಪ. ನಿನ್ನ ಜನರು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಈ ಪ್ರಾರ್ಥನೆಗಾಗಿ ಕರ್ತನೆ ಅವರು ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಬಂದಂತೆ ಎಲ್ಲ ಮಕ್ಕಳಿಗಾಗಿ ಸಮೇತ ನಾನು ಪ್ರಾರ್ಥಿಸ್ತೇನೆ, ಯವನಸ್ಥರಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ಈ ಪ್ರಾರ್ಥನೆಗಳಿಗೆ ಬಂದು ಸೇರುವಂತೆ ಅವರಿಗೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ಕೇಳಲ್ಪಟ್ಟಂತೆ ಈ ವಚನ ಯೇಸುವಿನ ನಾಮದಲ್ಲಿ ನಿನ್ನ ಬಿಡುಗಡೆಯನ್ನು ಅನುಭವಿಸುವಂಥದ್ದಾಗಿ ಮಾರ್ಪಡಲಿ ಅಪ್ಪ. ನೀನು ಅವರ ಜೀವಿತಗಳಲ್ಲಿ ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಸಂಧಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮುಖ್ಯವಾಗಿ ಕರ್ತನ ಈ ದಿನಗಳಲ್ಲಿ ಯಾರೆಲ್ಲ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿ ಆಗಿದ್ದಾರೋ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರವರನ್ನು ಬಲಪಡಿಸು. ಅವರು ಯಾವುದೆಲ್ಲ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ನಿನ್ನ ಸಮ್ಮುಖದಲ್ಲಿ ಇಟ್ಟಿದ್ದಾರೋ ಅದು ನಿನ್ನ ಚಿತ್ತನುಸಾರವಾಗಿರುವಂತ ಬಾಗಿಲುಗಳನ್ನು ತೆರೆದು ನೀವು ನಡೆಸಿರೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ 7 ದಿನ ಮುಗಿದ್ರೊಳಗಾಗಿ ಕೆಲವು ಕರ್ತನೆ ಮಹಿಮೆಯಾದ ಕಾರ್ಯಗಳನ್ನು ಸಭೆಯಾಗಿ ನಾವು ಅನುಭವಿಸುವಂತೆ
ನೀನ್ ತಾನೇ ಕೃಪೆ ನೀಡಪ್ಪ. ದೇವರೇ, ನಿನ್ನ ಕೃಪೆಯಾಗಿದೆ ಅಪ್ಪ. 3ನೇ ದಿನಕ್ಕೆ ನಾವು ಕಾಲಿಡುವಂತೆ ನೀನು ಕೃಪೆ ನೀಡಿದೀಯಾ. ಯಾವ ತಡೆಗಳಿಲ್ಲದೆ ದೇವರೇ ಕರ್ತನೆ ಎಲ್ಲ ಕರ್ತನೆ ಕೃಪೆಯನ್ನು ಕೊಟ್ಟು ಬಲವನ್ನು ಕೊಟ್ಟು ಕರ್ತನೆ ಸ್ತೋತ್ರವಾಗಲಿ. 3ನೇ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನ್ನ ವಚನವನ್ನು ಕೇಳುವಂತೆ ಪ್ರಾರ್ಥಿಸುವಂತೆ ಎಲ್ಲ ನೀನು ಕೃಪೆ ನೀಡಿದಿ. ಇವತ್ತು ಕೇಳಲ್ಪಟ್ಟಂತ ವಚನ, ಕಳೆದ ದಿನಗಳಲ್ಲಿ ಕೇಳಲ್ಪಟ್ಟಂತ ವಚನ ಎಲ್ಲ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ. ನಾವು ನಂಬುತ್ತೇವಪ್ಪ, ನೀನ್ ದಯೆ ಉಳ್ಳ ದೇವರು, ಕರುಣೆ ಉಳ್ಳ ದೇವರು, ಪ್ರೀತಿಸುವ ದೇವರು, ನಮಗಾಗಿ ಕಾರ್ಯ ಮಾಡುವಂತ ದೇವರು ನೀನಾಗಿದ್ದೀರಿ. ನಿನ್ನ ದಯೆ ಬಲವಾಗಿ ಕರ್ತನೆ ಸ್ವಾಮಿ ಜೀವಿತಗಳಲ್ಲಿ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ನಿನ್ನ ನಡೆಸು ಕರ್ತನೆ. ಇನ್ನಿರುವಂತ ದಿನಗಳು ಸಮೇತ ನೀನು ಮಹಿಮೆಯಾಗಿ ನಡೆಸು. ನಿನ್ನ ಬರುವಿಕೆ ತಡವಾದ್ರೆ ದೇವರೇ, ನಾಳೆ ದಿನದಲ್ಲಿ ಸಮೇತ ಸೇರಿ ಬರುವಂತೆ ಕರ್ತನೆ ಬಲವಾಗಿ ನಿನ್ನ ಸಮ್ಮುಖದಲ್ಲಿ ಸೇರಿ ಪ್ರಾರ್ಥಿಸುವಂತೆ ಸ್ತುತಿಸುವಂತೆ ನಿನ್ನ ವಚನದ ಬಲವನ್ನು ಅನುಭವಿಸುವಂತೆ ಕೃಪೆ ನೀಡು ಸ್ವಾಮಿ. ದೇವರೇ ಕರ್ತನೆ ಸ್ತೋತ್ರವಾಗಲಿ. 7 ದಿನಗಳು ನಿನ್ನ ಸಮ್ಮುಖದಲ್ಲಿ ಸಭೆಯಾಗಿ ನಾವು ಇರುವಾಗ ದೇವರೇ, ಸಭೆಗೆ ಕರ್ತನೆ ಕೆಲವು ಬಿಡುಗಡೆಗಳು ನೀನು ಕೊಡ್ಲೇಬೇಕಪ್ಪ. ಕೆಲವು ಅದ್ಭುತಗಳನ್ನು ನಾವು ಕಾಣಲೇಬೇಕಪ್ಪ. ಕೆಲವು ಆತ್ಮಿಕವಾದ ಬಿಡುಗಡೆಗಳನ್ನು ನಾವು ಅನುಭವಿಸಲೇಬೇಕಪ್ಪ. ದೇವರೇ ಕರ್ತನೆ, ಕೆಲವು ಕರ್ತನೆ ಮಾರ್ಗಗಳು ನಮಗಾಗಿ ತೆರೆಯಲೇಬೇಕಪ್ಪ. ದೇವರೇ ಕರ್ತನೆ, ಆದಿಂದಲೇ ಸ್ವಾಮಿ ಎಸ್ತೇರಳು ಕರ್ತನೆ ಉಪವಾಸದೊಂದಿಗೆ ಪ್ರಾರ್ಥಿಸಿದಾಗ ದೇವರೇ ಆ ದಿನದಲ್ಲಿ ನೀನು ಕಾರ್ಯ ಮಾಡಿದ ಪ್ರಕಾರವಾಗಿ ಈ ದಿನದಲ್ಲಿ ಸ್ವಾಮಿ ನಮಗಾಗಿ ಕರ್ತನೆ ನೀನು ಕಾರ್ಯ ಮಾಡುವ ದೇವರಾಗಿದ್ದೀರಿ. ನೀನು ಸಂಧಿಸಿ ನೀನು ಕಾರ್ಯಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆಯಾದ ಸ್ವಾಮಿ ದೇವರಾಗಿದ್ದಿರೋದಕ್ಕಾಗಿ ಸ್ತೋತ್ರ. ಬಂದಂತೆ ಎಲ್ಲರ ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ತಿರುಗಿ ಮನೆಗಳಿಗೆ ಹೋಗುವಾಗಲೂ ನಿನ್ನ ಕೃಪೆ ಇರಲಿ. ವಚನ ಕೇಳುವ ಎಲ್ಲ ಜೀವಿತಗಳಲ್ಲಿ ನೀನು ಅದ್ಭುತವಾದ ಕಾರ್ಯಗಳನ್ನು ಮಾಡಪ್ಪ. ನಿನ್ನ ಹಸ್ತಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀರಿ. ಎಲ್ಲ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಮ್ಮಂತೆ ಶುಭ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.